ನಿಲ್ಲದ ಕರೋನಾ ಅಟ್ಟಹಾಸ. ಇಂದು ಒಂದೇ ದಿನ 112 ಜನಕ್ಕೆ ಕರೋನಾ ವೈರಸ್ ದೃಢಪಟ್ಟಿದೆ. ಸೋಂಕಿತರ ಸಂಖ್ಯೆ 1239ಕ್ಕೆ ಏರಿಕೆ. ವೈರಸ್ಗೆ ಇಂದು 2 ಬಲಿ. ಮೃತರ ಸಂಖ್ಯೆ 37ಕ್ಕೆ ಏರಿಕೆ. 653 ಮಂದಿ ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ. 549 ಮಂದಿ ಸಕ್ರಿಯವಾಗಿ ಸೋಂಕಿತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಸ್ಪಷ್ಟನೆ. ಕರೋನಾ ನಿಯಂತ್ರಣಕ್ಕೆ ಸ್ಥಳೀಯರ ನೆರವು ಅತಿ ಮುಖ್ಯ. ಜಿಲ್ಲೆಯ ಅಭಿವೃದ್ಧಿ ಹಾಗೂ ಸಮಸ್ಯೆಗಳ ಬಗ್ಗೆ ಸಲಹೆ ಸೂಚನೆ ನೀಡಿದ ಶಾಸಕರುಗಳು ನಾಳೆ ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುವ ಭರವಸೆ ನೀಡಿದ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಮತ್ತು ಜಿಲ್ಲೆಯ ಅಭಿವೃದ್ಧಿಯಲ್ಲಿ ದ್ವೇಷದ ರಾಜಕಾರಣವನ್ನ ಮುಂದುವರಿಸುತ್ತಿದ್ದಾರೆ ಎಂದು ಗಂಭೀರ ಆರೋಪ. ಜೆಡಿಎಸ್ ಶಾಸಕರ ಸಭೆ ನಡೆಸಿ ಸಿಎಂಗೆ ಪತ್ರ ಬರೆಯಲಿದ್ದಾರೆ. ಸ್ಪಂದಿಸದಿದ್ದರೆ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ದಿನೇ ದಿನೇ ಹೆಚ್ಚಾಗುತ್ತಿರುವ ಕರೋನಾ ಪ್ರಕರಣವು ಗುರುವಾರ ಒಂದೇ ದಿನ 112 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದು 2 ಮೃತಪಟ್ಟಿದ್ದಾರೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದರು. ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಗುರುವಾರ ದಾಖಲಾಗಿರುವ ಕರೋನಾ ಪ್ರಕರಣವು ಅತಿ ಹೆಚ್ಚು ಕಂಡು ಬಂದಿದೆ. ಹಾಸನದಲ್ಲಿ 48, ಅರಸೀಕೆರೆಯಲ್ಲಿ 15, ಚನ್ನರಾಯಪಟ್ಟಣದಲ್ಲಿ 9, ಅರಕಲಗೂಡಿನಲ್ಲಿ 6, ಸಕಲೇಶಪುರದಲ್ಲಿ 14, ಹೊಳೆನರಸೀಪುರದಲ್ಲಿ 8, ಬೇಲೂರಿನಲ್ಲಿ 12 ಸೇರಿ ಬುಧವಾರ ಒಂದೇ ದಿವಸದಲ್ಲಿ 112 ಪ್ರಕರಣಗಳು ದಾಖಲಾಗಿವೆ. ಇದುವರೆಗೂ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 1239ಕ್ಕೆ ಏರಿಕೆಯಾಗಿದೆ. 653 ಮಂದಿ ಗುಣಮುಖರಾಗಿ ವಾಪಸ್ ಮನೆಗೆ ಹೋಗಿದ್ದಾರೆ. 549 ಮಂದಿ ಸಕ್ರಿಯವಾಗಿ ಸೋಂಕಿತರು ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗುತ್ತಿದೆ. 27 ಮಂದಿ ಸೋಂಕಿತರಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗುತ್ತಿದೆ ಎಂದರು. ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ ಕರೋನಾದಿಂದ 37 ಜನ ಮೃತಪಟ್ಟಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದ್ರು. ಕರೋನಾ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ, ಜ್ವರ, ನೆಗಡಿ, ಶೀತ, ಕೆಮ್ಮು ಏನಾದರೂ ಇದ್ದರೆ ಹಿಮ್ಸ್ ಆಸ್ಪತ್ರೆಗೆ ಅಥವಾ ಸಾರ್ವಜನಿಕರ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕು. ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಸಭೆ ಸಮಾರಂಭವನ್ನ ಕಡಿಮೆ ಮಾಡಬೇಕು ಎಂದು ಕರೋನಾ ತಡೆಗಟ್ಟುವಲ್ಲಿ ಸಹಕರಿಸಬೇಕು ಎಂದು ಡಾಕ್ಟರ್ ಸತೀಶ್ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ನಿನ್ನೆಯಿಂದ ಇಲ್ಲಿವರೆಗೆ ಸುಮಾರು 112 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ. ಒಟ್ಟು ನಮ್ಮ ಜಿಲ್ಲೆಯಲ್ಲಿ 1239 ಕೋವಿಡ್ ಪ್ರಕರಣಗಳು ದಾಖಲಾಗಿದ್ದು, ಅದರಲ್ಲಿ ಸುಮಾರು 653 ಡಿಸ್ಚಾರ್ಜ್ ಆಗಿ ಮನೆಯಲ್ಲಿ ಇದ್ದಾರೆ. ಇನ್ನು ಆ್ಯಕ್ಟಿವ್ ಪ್ರಕರಣಗಳು ಇರೋಂಥದ್ದು 549. ಜಿಲ್ಲೆಯಲ್ಲಿ ಇವತ್ತು 2 ಕೋವಿಡ್ ಮತ್ತು ಬೇರೆ ಬೇರೆ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ. ಒಬ್ಬರು 60 ವರ್ಷದ ಪುರುಷರು, ಅರಕಲಗೂಡಿನವರು. ಅವರು ಉಸಿರಾಟದ ತೊಂದರೆಯಿಂದ 18ನೇ ತಾರೀಕು ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರಿಗೆ ಶ್ವಾಸಕೋಶದ ಪ್ರಾಬ್ಲಮ್ ಮುಂಚೆಯಿಂದ ಇತ್ತು ಅಂತ ಮಾಹಿತಿ ಇದೆ. ಅವರು ಇವತ್ತು ಮೃತಪಟ್ಟಿದ್ದಾರೆ. ಇನ್ನೊಬ್ಬರು 58 ವರ್ಷದ ಪುರುಷರು, ಅವರು ಹಾಸನ ತಾಲೂಕಿಗೆ ಸೇರಿದವರು. ಅವರು ಕೂಡ ಉಸಿರಾಟದ ತೊಂದರೆಯಿಂದ ಕೋವಿಡ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರಿಗೆ ಶುಗರು ಕೂಡ ಇತ್ತು. ಅವರು ಇವತ್ತು ಮೃತಪಟ್ಟಿದ್ದಾರೆ. ಒಟ್ಟು ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ ಮೃತಪಟ್ಟವರ ಸಂಖ್ಯೆ 37 ಆಗಿದೆ. ಮತ್ತು 27 ಜನ ICUನಲ್ಲಿ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ತಾಲೂಕುವಾರು ಅರಕಲಗೂಡಿನಲ್ಲಿ 6 ಪ್ರಕರಣ, ಅರಸೀಕೆರೆಯಲ್ಲಿ 15, ಬೇಲೂರಲ್ಲಿ 12, ಚನ್ನರಾಯಪಟ್ಟಣದಲ್ಲಿ 9 ಪ್ರಕರಣ, ಹಾಸನದಲ್ಲಿ 49, ಹೊಳೆನರಸೀಪುರದಲ್ಲಿ 8, ಸಕಲೇಶಪುರದಲ್ಲಿ 14 ಪ್ರಕರಣ, ಒಟ್ಟು 112 ಪ್ರಕರಣ ಜಿಲ್ಲೆಯಲ್ಲಿ ದಾಖಲಾಗಿದೆ. ಈಗ ನಾವು ಸಾರ್ವಜನಿಕರಲ್ಲಿ ಮನೆಯ ಮಾಡೋದೇನೆಂದರೆ, ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅಥವಾ ಸಾರಿ ಏನು ಶೀತ, ಜ್ವರ, ನೆಗಡಿ, ಕೆಮ್ಮು ಮತ್ತು ಗಂಟಲು ನೋವು ಮತ್ತು ಉಸಿರಾಟದ ತೊಂದರೆ, ಈ ಥರದ್ದು ಎಲ್ಲರೂ ಸಿಂಪ್ಟಮ್ಸ್ ಇದ್ದರೆ ಕಂಡು ಬಂದರೆ ತಕ್ಷಣ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಾರ್ವಜನಿಕ ಆಸ್ಪತ್ರೆ ಮತ್ತು ಹಿಮ್ಸ್ ಆಸ್ಪತ್ರೆ ಅಥವಾ ಯಾರಾದರೂ ವೈದ್ಯರಲ್ಲಿ ತಪಾಸಣೆ ಮಾಡಿಸ್ಕೋಬೇಕು. ಮತ್ತು ಏನಾದರೂ ತೊಂದರೆ ಇದ್ದರೆ ಅವರು ಹೆಚ್ಚಿನ ಚಿಕಿತ್ಸೆಗೆ ಅಥವಾ ತಪಾಸಣೆಗೆ ಒಳಪಡಬೇಕು. ಜೊತೆಗೆ ಏನು ಗಂಟಲು ದ್ರವವನ್ನು ಮಾದರಿಯನ್ನು ಕೊಡಬೇಕು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಸಂದರ್ಭದಲ್ಲಿ ಚೆಕ್ ಮಾಡಿಸ್ಕೊಂಡ್ರೆ ಈ ಒಂದು ಕೋವಿಡ್ ನಿಯಂತ್ರಣದಲ್ಲಿ ಸಹಕಾರಿಯಾಗ್ತದೆ.
ಜೊತೆಗೆ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು, ಸಭೆ ಸಮಾರಂಭಗಳನ್ನು ಅವಾಯ್ಡ್ ಮಾಡಬೇಕು, ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮತ್ತು ಎಲ್ಲಿದ್ದರೂ ಕೂಡ ಮಾಸ್ಕ್ನ ಧರಿಸುವಂಥದ್ದಾಗಬೇಕು. ಈ ಮೂಲಕ ಕೋವಿಡ್ ನಿಯಂತ್ರಣದಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಜಿಲ್ಲಾಡಳಿತ ಪರವಾಗಿ ಮನವಿಯನ್ನು ಮಾಡ್ತೇನೆ. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಬೇಲೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ ಅನ್ನ ಶಾಸಕ ಕೆಎಸ್ ಲಿಂಗೇಶ್ ಉದ್ಘಾಟನೆಯನ್ನ ನೆರವೇರಿಸಿದರು. ತಾಲೂಕಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಆಯಾ ತಾಲೂಕು ಕೇಂದ್ರಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳನ್ನು ತೆರೆಯಲು ಈಗಾಗಲೇ ಜಿಲ್ಲಾಡಳಿತದ ಸೂಚನೆಯ ಮೇರೆಗೆ ಬೇಲೂರಿನಲ್ಲೂ ಸಹ 40 ಹಾಸಿಗೆಯುಳ್ಳ ಕೋವಿಡ್ ಸೆಂಟರ್ ಅನ್ನ ಪ್ರಾರಂಭಿಸಲಾಗಿದೆ. ಉದ್ಘಾಟನೆ ನೆರವೇರಿಸಿ ನಂತರ ಮಾತನಾಡಿದ ಅವರು, ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕೊರೋನಾ ಸೋಂಕುಗಳು ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಸಹ ಹಾಸನದ ಜಿಲ್ಲಾ ಆಸ್ಪತ್ರೆ ಕೋವಿಡ್ ಕೇರ್ ಸೆಂಟರ್ಗೆ ದಾಖಲಿಸುವ ಮುಂಚೆ ಇನ್ನು ಮುಂದೆ ಪ್ರಾಥಮಿಕ ಹಂತವಾಗಿ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುವುದು. ಸೋಂಕಿತರಿಗೆ ಹೆಚ್ಚುವರಿ ಚಿಕಿತ್ಸೆ ಬೇಕಾಗುವ ಸಂದರ್ಭದಲ್ಲಿ ಅವರನ್ನ ಹಾಸನಕ್ಕೆ ಕಳಿಸಲಾಗುವುದು. ಇದು ಸಾರ್ವಜನಿಕರಲ್ಲಿ ಇತ್ತೀಚೆಗೆ ಸೋಂಕಿತರನ್ನ ಅಸ್ಪೃಶ್ಯರಂತೆ ಕಾಣಲಾಗುತ್ತಿರುವ ಮಾನಸಿಕವಾಗಿ ಅವರನ್ನ ಕುಗ್ಗಿದಂತೆ ನೋಡಿಕೊಳ್ಳಬೇಕು. ಇದು ಬಹುದೊಡ್ಡ ಕಾಯಿಲೆ ಅಲ್ಲ. ಅದನ್ನ ನಿಗದಿತವಾಗಿ ಔಷಧಿ ಉಪಚಾರ ನೀಡಿದರೆ ಬೇಗ ಗುಣಮುಖರಾಗುತ್ತಾರೆ ಎಂದು ತಿಳಿಸಿದರು. ಕಡ್ಡಾಯವಾಗಿ ಪ್ರತಿಯೊಬ್ಬರು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಸ್ವಚ್ಛತೆ ಹಾಗೂ ಶುದ್ಧ ಆಹಾರ ಸೇವನೆ ಮಾಡಬೇಕು ಎಂದು ಸಲಹೆ ನೀಡಿದರು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಮಾತನಾಡಿ, ಕೊರೋನಾ ಪಾಸಿಟಿವ್ ಬಂದ ನಂತರ ಪ್ರಥಮ ಹಂತದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗುವುದು. ಪ್ರತಿ ಹಂತದಲ್ಲೂ ಸಂಪರ್ಕಿತರನ್ನ ಸಹ ಇಲ್ಲಿ ತಪಾಸಣೆಗೆ ನಡೆಸಲಾಗುವುದು. ಈಗಾಗಲೇ ತಾಲೂಕಿನಲ್ಲಿ ಕಂಡುಬಂದಂತಹ ಪ್ರಕರಣಗಳಿಗೆ ಹೆಚ್ಚುವರಿಯವರನ್ನ ಹೋಮ್ ಕ್ವಾರಂಟೈನ್ ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಯಾವುದೇ ಕಾರಣಕ್ಕೂ ಬಿಪಿ, ಮಧುಮೇಹ ಇರುವಂತಹ ರೋಗಿಗಳನ್ನ ಇಲ್ಲಿ ದಾಖಲಿಸಲಾಗುವುದಿಲ್ಲ. ಅದಲ್ಲದೆ 10 ವರ್ಷದೊಳಗೆ ಪಟ್ಟ ಹಾಗೂ 60 ವರ್ಷ ಮೇಲ್ಪಟ್ಟವರನ್ನ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ದಾಖಲಿಸಲಾಗುವುದು ಎಂದು ಮಾಹಿತಿಯನ್ನ ನೀಡಿದ್ರು. ನಂತರ ಮಾತನಾಡಿದ ವೈದ್ಯಾಧಿಕಾರಿ ಡಾಕ್ಟರ್ ನರಸೇಗೌಡ ಮಾತನಾಡಿ, ಇಬ್ಬರು ವೈದ್ಯರನ್ನ ಕೋವಿಡ್ ಕೇರ್ ಸೆಂಟರ್ಗೆ ನೇಮಕ ಮಾಡಲಾಗಿದ್ದು, ದಿನ ಬಿಟ್ಟು ದಿನದಂತೆ ಇಬ್ಬರು ನರ್ಸ್ಗಳನ್ನ ಸಹ 5 ದಿನಗಳಿಗೊಮ್ಮೆ ಬದಲಾಯಿಸುವ ಕೆಲಸವನ್ನ ಮಾಡಲಾಗುತ್ತದೆ. ಪ್ರತಿಯೊಬ್ಬರಿಗೂ ಸಹ ಕೋವಿಡ್ ಕೇರ್ ಸೆಂಟರ್ಗೆ ದಾಖಲಿಸುವ ಪ್ರತಿಯೊಬ್ಬರನ್ನ ಸಹ ತಪಾಸಣೆಗೆ ನಡೆಸುವುದರ ಜೊತೆಗೆ ಸ್ವಚ್ಛತೆ, ರುಚಿಯಾದಂತಹ ಊಟ, ಉಪಚಾರ ಹಾಗೂ ಎಲ್ಲಾ ರೀತಿಯ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. 3 ಜನ ಒಟ್ಟಿಗೆ ಸೇರ್ಕೊಂಡು ಇದನ್ನ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಎಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಒಂದು ಅಶ್ಯೂರ್ ಮಾಡ್ತೇನೆ ತಾಲೂಕಿನ ಜನತೆಗೆ, ಯಾರು ಸಹ ಭಯಪಡಬೇಡಿ. ಆದಂಥ ಸಂದರ್ಭದಲ್ಲಿ ನೇರವಾಗಿ ಆಸ್ಪತ್ರೆಯನ್ನು ನಮ್ಮನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ನಿಮ್ಗೆ ಉತ್ತಮವಾದಂಥ ಚಿಕಿತ್ಸೆ ಕೊಡ್ತೇವೆ. ಒಂದು ಅಂಥ ಸಿವಿಯರ್ ಕಂಡೀಷನ್ ಇದ್ದರೆ 60 ವರ್ಷ ಮೇಲ್ಪಟ್ಟಿರ್ಬೋದು ಅಥವಾ 11 ವರ್ಷ ಕೆಳಗಿರ್ತಕ್ಕಂಥ ಮಕ್ಕಳು ಇರ್ಬೋದು, ಅಂಥದನ್ನು ನೇರವಾಗಿ ಜಿಲ್ಲಾಸ್ಪತ್ರೆಗೆ ನಾವೇ ತೆಗೆದುಕೊಂಡು ಸೇರಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ನೀವೆಲ್ಲ ಪತ್ರಿಕೆ ನೋಡಿದ್ದೀರ, ಅಲ್ಲಿ ಹೋಗ್ತಾರೆ, ಯಾರು ಟ್ರೀಟ್ಮೆಂಟ್ ಕೊಡಲ್ಲ, ಬರೀ ಅಲ್ಲಿದ್ದಾರಲ್ಲ, ಅದ್ರ ಪ್ರಶ್ನೆ ಇಲ್ಲ. ಇಡೀ ವ್ಯವಸ್ಥೆಯನ್ನು ನಾವು ತೆಗೆದುಕೊಂಡಿದ್ದೇವೆ. ಎಲ್ಲರೂ ಸಹ ನೇರವಾಗಿ ನಮ್ಮ ಆಂಬುಲೆನ್ಸಲ್ಲಿ ನಾವು ತೆಗೆದುಕೊಂಡು ಬಂದು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆತಂಕ ಬೇಡ. ಜನರಲ್ಲಿ ಒಂದು ಕಳಕಳಿ ವಿನಂತಿ, ಕೋವಿಡ್-19 ಬಂದಂಥ ರೋಗಿಗಳನ್ನ ಅಸ್ಪೃಶ್ಯರಂತೆ ತಾವು ನೋಡಬೇಡಿ. ಯಾರು ಸಹ ಬೇಕು ಅಂತಲೇ ರೋಗವನ್ನು ಅಡಿಸಿಕೊಂಡು ಬಂದಿರೋದಿಲ್ಲ. ಇದು ಸಾಂಕ್ರಾಮಿಕ ರೋಗ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು. ಶಾಸಕರೇ ಹೇಳಿದಾಗೆ ಈಗೇನು ನಮ್ಮಲ್ಲಿ ಈಗ ಸರ್ಕಾರಿ ಆದೇಶದ ಪ್ರಕಾರ ಎಲ್ಲ ತಾಲೂಕು ಹಾಸ್ಪಿಟಲ್ಗಳು ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲೂ ಕೂಡ ಬೆಡ್ಗಳನ್ನು ರಿಸರ್ವ್ ಆಗಿ ಇಡೀ ಕೋವಿಡ್ ಕೇರ್ ಪೇಷಂಟ್ಗಳಿಗೆ ಅಂತೇಳಿ ಆದೇಶ ಇದೆ ಸರ್. ಹಾಗಾಗ್ಬಿಟ್ಟು ಈಗ ಸದ್ಯಕ್ಕೆ ನಮ್ಮಲ್ಲಿ 35 ಬೆಡ್ ಇರುವಂಥ ಒಂದು ವಾರ್ಡ್ಗಳನ್ನು ಎಲ್ಲ ರೆಡಿ ಮಾಡಿ ವ್ಯವಸ್ಥೆ ಮಾಡಿದ್ದೀವಿ. ಜೊತೆಗೆ ಈಗ ಟ್ರೀಟ್ಮೆಂಟ್ ಕೂಡ ಇಲ್ಲೇ ಅಂದರೆ ಎಸಿಂಪ್ಟಮ್ಯಾಟಿಕ್ ಲಕ್ಷಣ ರಹಿತ ಪೇಷಂಟ್ಗಳನ್ನು ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಕ್ಕೆ ವ್ಯವಸ್ಥೆ, ಮತ್ತು ಜೊತೆಗೆ ಈಗ ಹೋಮ್ ಐಸೋಲೇಷನ್ ಅನ್ನೋ ಆದೇಶ ಇದೆ. ಅಂದರೆ ಅವ್ರ ಮನೆಯಲ್ಲಿ ವ್ಯವಸ್ಥೆ ಇದ್ದು ಬೇರೆ ಕೊಠಡಿ ಅಥವಾ ಶೌಚಾಲಯ ಆ ಥರದ್ದೇನಾದರೂ ಇತ್ತು ಅಂದರೆ ಮನೆಗಳಲ್ಲೇ ಕೂಡ ಅವರು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲ ಇದೆ. ಈಗಾಗಲೇ ನಾವು 9 ಕೇಸ್ಗಳನ್ನು ಮನೆಗಳಲ್ಲೇ ವ್ಯವಸ್ಥೆ ಇರುವಂಥವ್ರನ್ನ ಹೋಗಿ ಟ್ರೀಟ್ಮೆಂಟ್ ಕೂಡ ಕೊಟ್ಟು ಬಂದಿದ್ದೀವಿ. ಎಲ್ಲರೂ ಚೆನ್ನಾಗಿದ್ದಾರೆ. ದಿನ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತು ನಾವುಗಳು ಕೂಡ ವೀಕ್ಷಣೆ ಮಾಡ್ತಿರ್ತೀವಿ, ಪರಿಶೀಲನೆ ಮಾಡ್ತಿರ್ತೀವಿ, ಮೇಲ್ವಿಚಾರಣೆ ಮಾಡ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷರೇ ಇಂದಿರಾ ರವಿಕುಮಾರ್, ಎಪಿಎಂಸಿಯ ಅಧ್ಯಕ್ಷ ಸಿಎಚ್ ಮಹೇಶ್, ಆಯುಷ್ ಇಲಾಖೆಯ ಡಾಕ್ಟರ್ ಕಿರಣ್, ಜೆಡಿಎಸ್ ಮುಖಂಡರಾದಂತಹ ನಾಗರಾಜ್, ರವಿಕುಮಾರ್ ಇತರರು ಹಾಜರಿದ್ದರು. ಗಣೇಶ್, ಬೇಲೂರು, ಜಸ್ಟ್ ನ್ಯೂಸ್.
ಔಷಧಿ ವ್ಯಾಪಾರಿಗಳಿಗೆ ಒಂದು ದಿನದ ಕಾರ್ಯಾಗಾರ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಬೇಲೂರು ಪಟ್ಟಣದ ವಿಷ್ಣು ರೆಸಿಡೆನ್ಸಿಯಲ್ಲಿ ಏರ್ಪಡಿಸಲಾಗಿದ್ದಂತಹ ತಾಲೂಕು ಔಷಧಿ ವ್ಯಾಪಾರಿಗಳ ಜಾಗೃತಿ ಕಾರ್ಯಾಗಾರವನ್ನ ಔಷಧಿ ನಿಯಂತ್ರಣಾಧಿಕಾರಿ ಗಿರೀಶ್ ಉದ್ಘಾಟಿಸಿ ಮಾತನಾಡಿದ ಅವರು, ಈಗಾಗಲೇ ಜಿಲ್ಲಾದ್ಯಂತ ಕೊರೋನಾ ಸೋಂಕು ಹೆಚ್ಚಾಗಿ ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿ ಔಷಧಿ ವ್ಯಾಪಾರಸ್ಥರು ಕಡ್ಡಾಯವಾಗಿ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರವನ್ನ ಪಾಲನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಿಷೇಧಿತ ಔಷಧಿಯನ್ನ ಮಾರುವಂತಿಲ್ಲ. ಪ್ರತಿಯೊಬ್ಬರು ಔಷಧಿ ಪಡೆಯುವಂತವರಿಗೆ ಹೆಸರು ಹಾಗೂ ದೂರವಾಣಿ ಸಂಖ್ಯೆಯನ್ನ ಫಾರಂನಲ್ಲಿ ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು. ಅದಲ್ಲದೆ ತಮ್ಮ ಔಷಧಿಗಳ ಅಂಗಡಿಯಲ್ಲಿ ಪ್ರತಿನಿತ್ಯ ಸ್ಯಾನಿಟೈಸರ್ ಅನ್ನ ಸಿಂಪಡಿಸಬೇಕು. ಅದಲ್ಲದೆ ಕೊರೋನಾ ಸೋಂಕು ಇರುವ ಸಂಪರ್ಕದಲ್ಲಿರುವಂತವರಿಗೆ ತಮ್ಮ ಅಂಗಡಿಗಳಲ್ಲಿ ಅವರ ಸಂಪೂರ್ಣ ವಿಳಾಸವನ್ನ ನಮೂದಿಸಬೇಕು. ಔಷಧಿಗಳನ್ನ ದುಬಾರಿ ಬೆಲೆಯಲ್ಲಿ ಮಾರಾಟ ಮಾಡುವುದನ್ನ ಕಂಡು ಬಂದಲ್ಲಿ ಅಂತಹವರ ಮೇಲೆ ಕಠಿಣ ಕ್ರಮವನ್ನ ಜರುಗಿಸಲಾಗುವುದು ಎಂದು ತಿಳಿಸಿದರು. ಹಾಸನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿರ್ವಾಣ್ ರಾವ್ ಮಾತನಾಡಿ, ಪ್ರತಿಯೊಂದು ಔಷಧಿ ಅಂಗಡಿಗಳಲ್ಲೂ ಸಹ ಕೆಪಿಎಂಎ ಗುರುತಿನ ಚೀಟಿ ಇರುವಂತಹ ಪ್ರತಿ ಔಷಧಿ ಅಂಗಡಿಯಲ್ಲೂ ಇರತಕ್ಕದ್ದು. ಕಡ್ಡಾಯವಾಗಿ ಆಸ್ಪತ್ರೆ ಹಾಗೂ ಔಷಧಿ ಅಂಗಡಿಗಳಿಗೆ ಬರುವವರು ಮೇಲೆ ನಿಗಾವನ್ನ ಇಡುವ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಪ್ರತಿಯೊಂದು ಔಷಧಿ ವ್ಯಾಪಾರಸ್ಥರು ಕಾರ್ಯಾಗಾರವನ್ನ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ನಡೆಸಲಾಗುತ್ತದೆ. ಅದರಂತೆ ಯಾವುದೇ ಔಷಧಿಗಳನ್ನ ನೀಡುವಾಗ ಡಾಕ್ಟರ್ ಇಂದ ಬರೆದಂತಹ ಚೀಟಿಗಾರರಿಗೆ ಮಾತ್ರ ಔಷಧಿಯನ್ನು ನೀಡಬೇಕು ಎಂದು ಸೂಚನೆಯನ್ನ ನೀಡಿದ್ರು. ನಮಸ್ಕಾರ. ಈ ತಾಲೂಕು ವ್ಯಾಪಾರಸ್ಥರ ಸಂಘದ ಈ ಕೋವಿಡ್-19 ಬಗ್ಗೆ ಇವತ್ತಿನ ಕಾರ್ಯಾಗಾರ ಏರ್ಪಡಿಸಿರೋದು. ಈ ಕಾರ್ಯಾಗಾರದಲ್ಲಿ ಅದನ್ನು ಸಹ ಎಲ್ಲ ಕೆಮಿಸ್ಟ್ಗಳಿಗೆ ಏನಂತ ಹೇಳಿದ್ವಿ ಅಂದರೆ, ಈಗ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಬೇಕು, ಬಂದಂಥ ಗ್ರಾಹಕರಿಗೂ ಸಹ ತಿಳಿಸಿ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಿಕ್ಕೆ. ಆನಂತರ ಪ್ರತಿಯೊಬ್ಬರು ಮಾಸ್ಕ್ ಧರಿಸಿ, ಹಾಗೂ ವ್ಯಾಪಾರ ಸಮಯದಲ್ಲಿ ಸ್ಯಾನಿಟೈಸರ್ ಬಳಸ್ತಾ ಇರಿ. ತಾವು ವ್ಯಾಪಾರ ಮಾಡೋ ಟೈಮಲ್ಲಿ ಕೋವಿಡ್ ಸೋಂಕಿಗೆ ಒಳಗಾಗುವ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ತಾವು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ವ್ಯಾಪಾರ ಮಾಡಬೇಕು ಅಂತ ಎಲ್ಲ ಹೇಳಿದ್ದೀವಿ. ಅದಾದ ನಂತರ ಮುಖ್ಯವಾಗಿ ಈ ಕೋವಿಡ್-19 ರಿಲೇಟೆಡ್ ಡ್ರಗ್ಸ್ನ ಪರ್ಚೇಸ್ ಮಾಡೋಂಥದ್ದು, ಫೀವರ್ ಡ್ರಗ್ಸು ಮತ್ತು ಕಾಫ್ ಸಿರಪ್ಪು ಮತ್ತು ಈ ಅಲರ್ಜಿ ಡ್ರಗ್ಸ್ನ ನಂತರ ಕೋವಿಡ್ ಸಿಂಪ್ಟಮ್ ಇರೋ ILI ಸಾರಿ ಪೇಷಂಟ್ಸ್ಗಳು ಅಂಗಡಿಗೆ ಬಂದು ಮೆಡಿಸಿನ್ ತಗೊಳ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಫಾರ್ಮಾ ವೆಬ್ ಪೋರ್ಟಲ್ ಅಂತ ಇದೆ, ಆ ವೆಬ್ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಮುಂಚೆ ಇದು. ಈ ಸಂದರ್ಭದಲ್ಲಿ ತಾಲೂಕು ಔಷಧಿ ವ್ಯಾಪಾರಿ ಸಂಘದ ಅಧ್ಯಕ್ಷ ಕಾಂತರಾಜ್ ಗುಪ್ತಾ, ಪುರಸಭೆಯ ಮಾಜಿ ಅಧ್ಯಕ್ಷ ಬಿ ಗಿರೀಶ್, ಮೋಹನ್ ಕುಮಾರ್, ಔಷಧಿ ವ್ಯಾಪಾರಿ ಸಂಘದ RS ಸುಬ್ರಹ್ಮಣ್ಯ, ಮಧುಸೂದನ್, ರವಿಕುಮಾರ್, ವಿನೀಶ್, ಸತೀಶ್ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಬೇಲೂರು, ಜಸ್ಟ್ ನ್ಯೂಸ್. ಕೃಷ್ಣರಾಜಪೇಟೆ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಮಾಕವಳ್ಳಿಯ ಕೋರಮಂಡಲ ಸಕ್ಕರೆ ಕಾರ್ಖಾನೆಯಲ್ಲಿ ಪ್ರಸಕ್ತ ಹಂಗಾಮಿನಲ್ಲಿ ಕಬ್ಬು ಅರೆಯುವ ಕಾರ್ಖಾನೆಯ ಹಿರಿಯ ಉಪಾಧ್ಯಕ್ಷರಂತಹ ವಿಜಿ ರವಿರೆಡ್ಡಿ ಅವರು ಚಾಲನೆಯನ್ನ ನೀಡಿದರು. ಕಳೆದ ಸಾಲಿನಲ್ಲಿ 8.5 ಲಕ್ಷ ಟನ್ ಕಬ್ಬನ್ನ (10.25% ಸಕ್ಕರೆ ಇಳುವರಿಯನ್ನ ಅರೆದು ದಾಖಲೆಯನ್ನ ನಿರ್ಮಿಸಿದ ಕೋರಮಂಡಲ ಸಕ್ಕರೆ ಕಾರ್ಖಾನೆಯು ರೈತ ಸ್ನೇಹಿಯಾಗಿದ್ದು, ಕಬ್ಬು ಬೆಳೆಗಾರರಿಗೆ ಕಾರ್ಖಾನೆ ಸರಬರಾಜು ಮಾಡುತ್ತಿರುವ ಕಬ್ಬನ್ನ ಬಾಕಿ ಹಣವನ್ನ ಸಂಪೂರ್ಣವಾಗಿ ಪಾವತಿಸಿರುವ ಜಿಲ್ಲೆಯ ಏಕೈಕ ಸಕ್ಕರೆ ಕಾರ್ಖಾನೆ ಎಂಬುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕಾರ್ಖಾನೆ ಆವರಣದಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಪೂಜೆ ಕಾರ್ಯಕ್ರಮವನ್ನ ನಡೆಸಿದ ಕಾರ್ಖಾನೆಯ ಆಡಳಿತ ಮಂಡಳಿಯು ಧಾರ್ಮಿಕ ಚಿಂತಕ ಶ್ರೀರಂಗಪಟ್ಟಣದ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಹಾಗೂ ಸಂಸ್ಕೃತಿ ಸಂಘಟನೆಯ ಗೋಪಾಲಕೃಷ್ಣ ಅವಧಾನಿಗಳು ಆಗಮಿತರಿಂದ ತಂಡದಿಂದ ನೇತೃತ್ವದಲ್ಲಿ ಗಣಪತಿ ಹೋಮವನ್ನ ನಡೆಸಿ ವೇಬ್ರಿಡ್ಜ್ ಕಬ್ಬು ಅರಿಯುವ ಯಂತ್ರ ಹಾಗೂ ಕಾರ್ಖಾನೆಯ ಯಂತ್ರೋಪಕರಣಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಶುಭವನ್ನ ಹಾರೈಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಿಗದಿಪಡಿಸಿರುವ ಕಬ್ಬಿನ ದರವನ್ನ ಪ್ರತಿ ಟನ್ ಕಬ್ಬಿಗೆ ನೀಡಲು ಕಾರ್ಖಾನೆ ಆಡಳಿತ ಮಂಡಳಿಯು ಬದ್ಧವಾಗಿದ್ದು, ರೈತರಿಗೆ ಬಾಂಧವರು ಎದುರಿದಂತೆ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಬೇಕು ಎಂದು ರವಿರೆಡ್ಡಿಯವರು ಮನವಿಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಖಾನೆಯ ಕಬ್ಬು ವಿಭಾಗದ ಹಿರಿಯ ವ್ಯವಸ್ಥಾಪಕರ ಕೆ ಬಾಬುರಾಜ್, ಪ್ರೊಫೆಷನಲ್ ಮ್ಯಾನೇಜರ್ ಪದ್ಮನಾಭ್, ತಾಲೂಕು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುಮಾರ್, ಗೌರವಾಧ್ಯಕ್ಷ ಅಣ್ಣಯ್ಯ, ಪ್ರಗತಿಪರ ಕಬ್ಬು ಬೆಳೆಗಾರರ ಸಂಘದ ಬೋರೆಪುರದ ಮಂಜುನಾಥ್, ನಿಂಗೇಗೌಡ, ಕಾಯಿ ಮಂಜೇಗೌಡ, ಜಯರಾಮೇಗೌಡ, ನಾಗೇಶ್, ಕಾರ್ಖಾನೆಯ ಅಧಿಕಾರಿಗಳು, ರೈತ ಬಾಂಧವರು ಕಬ್ಬು ಅರಿಯುವ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದರು. ಮಧುಕುಮಾರ್, ಕೇರ್ಪೇಟೆ, ಜಸ್ಟ್ ನ್ಯೂಸ್. ವಿವಿಧ ಹಕ್ಕೊತ್ತಾಯಗಳನ್ನು ಪರಿಗಣಿಸಿ ಈಡೇರಿಸಲು ಒತ್ತಾಯಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಸಿಐಟಿಯು ವತಿಯಿಂದ ಮಳವಳ್ಳಿ ಪಟ್ಟಣ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಯಿತು. ಕರ್ನಾಟಕ ಪ್ರಾಂತ್ಯ ರೈತ ಸಂಘ ತಾಲೂಕು ಅಧ್ಯಕ್ಷ ಭರತರಾಜ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಇನ್ನು ತಾಲೂಕು ಅಧ್ಯಕ್ಷ ಭರತರಾಜ್ ಮಾತನಾಡಿ, ಸರ್ಕಾರ ಜನಗಳಿಗೆ ಜೊತೆಯಲ್ಲಿ ನಿಂತು ಜನತೆಯ ಹಾಗೂ ದೇಶದ ಆರ್ಥಿಕತೆಯ ಸಂಕಷ್ಟ ಹಾಗೂ ಆರೋಗ್ಯ ರಕ್ಷಣೆಗೆ ತೊಡಗಬೇಕಾಗಿದ್ದನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಲೂಟಿಗೆ ದೇಶವನ್ನ ತೆರೆಯುವ ದೇಶ ಹಾಗೂ ಜನವಿರೋಧಿ ನೀತಿಗಳನ್ನ ನಮ್ಮ ಸಂಘವು
ಖಂಡಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೋವಿಡ್-19 ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಹಾಗೂ ಜನದ್ರೋಹಿ ತಿದ್ದುಪಡಿ ಕಾಯ್ದೆಗಳನ್ನು ಹಿಂಪಡೆಯಬೇಕು. ಸಾರ್ವಜನಿಕರ ರಂಗದಲ್ಲಿ ಕೈಗಾರಿಕೆಗಳು ಹಾಗೂ ಹಣಕಾಸಿನ ಸಂಸ್ಥೆಗಳನ್ನು ಖಾಸಗೀಕರಣವನ್ನು ತಡೆಯಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸಿಐಟಿಯುನ ರಾಜ್ಯ ಮುಖಂಡ ರಾಮಕೃಷ್ಣ, ಅಂಗನವಾಡಿ ನೌಕರರ ಸಂಘದ ಲತಾ, ಪ್ರಾಂತ್ಯ ರೈತ ಸಂಘದ ಕಾರ್ಯದರ್ಶಿ ಲಿಂಗರಾಜ ಮೂರ್ತಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಧುಕುಮಾರ್, ಮಳವಳ್ಳಿ, ಜಸ್ಟ್ ನ್ಯೂಸ್. ಸಾರ್ವಜನಿಕರ ಆರೋಗ್ಯ ವ್ಯವಸ್ಥೆಯನ್ನ ಬಲಪಡಿಸಲು ಒತ್ತಾಯಿಸಿ ಅಖಿಲ ಭಾರತ ಜನತಾವಾದಿ ಮಹಿಳಾ ಸಂಘಟನೆಯ ವತಿಯಿಂದ ಮಳವಳ್ಳಿ ಪಟ್ಟಣ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಯಿತು. ಜನತಾವಾದಿ ಮಹಿಳಾ ಸಂಘಟನೆಯ ರಾಜ್ಯ ಘಟಕದ ಅಧ್ಯಕ್ಷೆ ದೇವಿ ನೇತೃತ್ವದಲ್ಲಿ ಸಾರ್ವತ್ರಿಕ ಉಚಿತ ಕೋವಿಡ್ ಚಿಕಿತ್ಸೆಯನ್ನು ನೀಡಬೇಕು, ಖಾಸಗಿ ಆಸ್ಪತ್ರೆಗಳ ಮೇಲೆ ಡಿಎಂಎ ಅಡಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಸೇರಿದಂತೆ 12 ಬೇಡಿಕೆಗಳನ್ನ ಮನವಿಯನ್ನ ಉಪ ತಹಶೀಲ್ದಾರ್ ಕುಮಾರ್ ಅವರಿಗೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷೆ ಶೋಭಾ, ತಾಲೂಕು ಅಧ್ಯಕ್ಷೆ ಸುಶೀಲಾ, ಕಾರ್ಯದರ್ಶಿ ಮಂಜುಳಾ, ಜಯಶೀಲಾ ಮುಂತಾದವರು ಹಾಜರಿದ್ದರು. ಮಧುಕುಮಾರ್, ಮಳವಳ್ಳಿ, ಜಸ್ಟ್ ನ್ಯೂಸ್. ಕಂದಾಯ ಇಲಾಖೆಯ ಅಧಿಕಾರಿಯೊಬ್ಬರಿಗೆ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಕಚೇರಿಗೆ ಸಾರ್ವಜನಿಕರು ಒಳ ಪ್ರವೇಶ ಮಾಡದಂತೆ ಸಂಪೂರ್ಣವಾಗಿ ನಿಷೇಧವನ್ನ ಹೇರಲಾಗಿದೆ. ಬೇಲೂರು ತಾಲೂಕಿನಲ್ಲಿ ಇಂದು ಪಟ್ಟಣ ಗ್ರಾಮ ಭಾಗದಲ್ಲಿ ಸೇರಿದಂತೆ 15 ಪ್ರಕರಣಗಳು ದಾಖಲಾಗಿದೆ ಎಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ತಿಳಿಸಿದರು. ಇತ್ತೀಚೆಗೆ ಪ್ರತಿನಿತ್ಯ ಕೋವಿಡ್ ಪ್ರಕರಣಗಳು ತಾಲೂಕಿನಲ್ಲಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ ಅವರು, ಪಟ್ಟಣದಲ್ಲಿ 11 ಹಾಗೂ ಗ್ರಾಮೀಣ ಪ್ರದೇಶಗಳಂತಹ ಕನ್ಯಾಯಕನಹಳ್ಳಿಯಲ್ಲಿ ಶೆಟ್ಟಗೆರೆ, ಮಾಧವಪುರ, ಕಿರೇಹಳ್ಳಿ ಸೇರಿದಂತೆ 15 ಪ್ರಕರಣಗಳು ದಾಖಲಾಗಿದೆ. ಸಮುದಾಯಕ್ಕೆ ಸೋಂಕು ಹೆಚ್ಚಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಜಾಗೃತಿಯಿಂದ ಇರಬೇಕು ಎಂದು ತಿಳಿಸಿದರು. ಕೋವಿಡ್ ಸೆಂಟರ್ ವೈದ್ಯಾಧಿಕಾರಿ ಡಾಕ್ಟರ್ ನರಸೇಗೌಡ ಮಾತನಾಡಿ, ದಿನದಿಂದ ದಿನಕ್ಕೆ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕಡೆ ಕಂಟೈನ್ಮೆಂಟ್ ಝೋನ್ ಎಂದು ತೆರೆಯಲಾಗಿದೆ. ಪಟ್ಟಣದ 13 ಕಡೆ ಕಂಟೈನ್ಮೆಂಟ್ ಝೋನ್ ಎಂದು ತೆರೆಯಲಾಗಿದ್ದು, ಯಾರು ಸಹ ಭಯಪಡದೆ ಸೋಂಕಿತರ ಜೊತೆಯೇ ಪ್ರಥಮ ಹಾಗೂ ದ್ವಿತೀಯ ಸಂಪರ್ಕವನ್ನ ಹೊಂದಿರುವವರ ಹೊರಬಂದು ಅವರಿಗೆ ಈಗಾಗಲೇ ಹೋಮ್ ಕ್ವಾರಂಟೈನ್ ಆಗಲು ಸೂಚನೆಯನ್ನ ನೀಡಲಾಗಿದೆ. ತಾಲೂಕು ಕೋವಿಡ್ ಕೇಂದ್ರ ಸೆಂಟರ್ನಲ್ಲಿ ಸೋಂಕು ಕಂಡು ಬಂದವರಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಲು ಎಂದಿನಿಂದ ತಾಲೂಕಿನ ಆರೋಗ್ಯ ಕೇಂದ್ರದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ತಿಳಿಸಿದರು. ಗಣೇಶ್, ಬೇಲೂರು, ಜಸ್ಟ್ ನ್ಯೂಸ್. ಕೋವಿಡ್-19 ನಿಯಂತ್ರಣಕ್ಕೆ ಸ್ಥಳೀಯ ಆಡಳಿತ, ಶಾಸಕರು, ಜಿಲ್ಲಾಡಳಿತ ಸಮನ್ವಯದಂತೆ ಕೈಗೊಳ್ಳುವ ನಿರ್ಧಾರಗಳನ್ನು ಅನುಷ್ಠಾನಕ್ಕೆ ತರಲು ಯಾವುದೇ ಆಕ್ಷೇಪಣೆವಿಲ್ಲ. ಈ ಬಗ್ಗೆ ಜಿಲ್ಲಾ ಜನಪ್ರತಿನಿಧಿಗಳು ಅಭಿಪ್ರಾಯವನ್ನ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆ. ಗೋಪಾಲಯ್ಯ ತಿಳಿಸಿದರು. ನಗರದ ಅಂಬೇಡ್ಕರ್ ಭವನದಲ್ಲಿಂದು ಜಿಲ್ಲೆಯ ಕೋವಿಡ್-19 ಪರಿಶೀಲನಾ ಸಭೆಯನ್ನು ನಡೆಸಿ ಮಾತನಾಡಿದ ಅವರು, ನಾಳೆ ನಡೆಯಲಿರುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಜಿಲ್ಲಾ ಕೋವಿಡ್ ಪರಿಸ್ಥಿತಿಯನ್ನ ಮತ್ತು ಜಿಲ್ಲೆಯ ಶಾಸಕರ ಅಭಿಪ್ರಾಯವನ್ನ, ಸಲಹಾ ಸೂಚನೆಗಳನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು ಎಂದರು. ಸರ್ಕಾರ ಬಡ ಕುಟುಂಬಗಳಿಗೆ ಹೆಚ್ಚುವರಿಯಾಗಿ ಪಡಿತರವನ್ನ ನೀಡುತ್ತಿದೆ. ವಾಹನ ಚಾಲಕರು, ನೇಕಾರರಿಗೆ, ಅಗಸ ಹಾಗೂ ಕ್ಷೌರಿಕರಿಗೆ, ವೃತ್ತಿಯವರಿಗೆ ತಲಾ 5,000 ರೂಪಾಯಿಗಳ ಸಹಾಯಧನವನ್ನ ನೀಡಲಾಗಿದೆ ಎಂದು ಸಚಿವರು ತಿಳಿಸಿದರು. ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿದ್ದು, ಸಂಘಟಿತ ಪ್ರಯತ್ನ ಮತ್ತು ಸಹಕಾರ ಹಾಗೂ ಸಮುದಾಯಕ್ಕೆ ಸಹಭಾಗಿತ್ವದಲ್ಲಿ ಅಗತ್ಯವಾಗಿದೆ ಎಂದು ಸಚಿವರು ತಿಳಿಸಿದರು. ಜಿಲ್ಲೆಯಲ್ಲಿ ಸೋಂಕಿತರ ಚಿಕಿತ್ಸೆಗೆ ಹೆಚ್ಚುವರಿಯಾಗಿ ಬೇಕಾಗಿರುವಂತಹ ವೆಂಟಿಲೇಟರ್, ಆಕ್ಸಿಜನ್ ಕಿಟ್, ಹಾಸಿಗೆ ಮುಂತಾದ ಸೌಕರ್ಯಗಳನ್ನು ಶೀಘ್ರವಾಗಿ ಒದಗಿಸಲಾಗುವುದು ಹಾಗೂ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಾಗುವುದು. ಕಾರ್ಮಿಕ ಇಲಾಖೆಯಿಂದ ಜಿಲ್ಲೆಗೆ ಪೂರೈಕೆಯಾಗುತ್ತಿರುವಂತಹ ಬಾಕಿ ಇರುವ ಆಹಾರ ಕಿಟ್ಗಳನ್ನು ಮುಂದಿನ ದಿನಗಳಲ್ಲಿ ಕೊಡಿಸಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ಇನ್ನು 2 ದಿನಗಳಲ್ಲಿ 3,500 ಯೂರೋಪೆಡ್ ಟೆಸ್ಟ್ ಕಿಟ್ಗಳನ್ನು ಒದಗಿಸಲಾಗುವುದು. ಕೋವಿಡ್ ಪರೀಕ್ಷಾ ಫಲಿತಾಂಶ ಶೀಘ್ರದಲ್ಲಿ ದೊರೆಯುವಂತೆ ಮಾಡಲು ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನ ನೀಡಲಾಗಿದೆ ಎಂದು ಸಚಿವರು ತಿಳಿಸಿದರು. ಅಧಿಕಾರಿಗಳು, ಸಿಬ್ಬಂದಿಗಳು ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ. ಜಿಲ್ಲೆಯಲ್ಲಿ ಶಾಸಕರುಗಳು, ಜಿಲ್ಲಾಡಳಿತ, ಎಲ್ಲ ಇಲಾಖೆಯ ಅಧಿಕಾರಿಗಳು ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಜಿಲ್ಲೆಯಲ್ಲಿ ಕೊರೋನಾ ಮುಕ್ತ ಜಿಲ್ಲೆಯನ್ನಾಗಿಸೋಣ, ಸಾಮಾಜಿಕ ಹಾಗೂ ಆರೋಗ್ಯ ಮತ್ತು ಸಮಗ್ರ ಅಭಿವೃದ್ಧಿಯ ಪಥದತ್ತ ಸಾಗೋಣ ಎಂದು ಸಚಿವರು ಕೆ. ಗೋಪಾಲಯ್ಯರವರು ಕರೆ ನೀಡಿದರು. ಶಾಸಕರಾದಂತಹ ಎಚ್.ಡಿ. ರೇವಣ್ಣ ಹಾಗೂ ಕೆ.ಎಂ. ಶಿವಲಿಂಗೇಗೌಡರವರು ಮಾತನಾಡಿ, ಕೋವಿಡ್-19 ಸೋಂಕಿತರನ್ನ ಸಾರ್ವಜನಿಕವಾಗಿ ಹೆಚ್ಚಿನ ಭಯಮುಕ್ತರನ್ನಾಗಿಸಬೇಕು ಮತ್ತು ಸಾರ್ವಜನಿಕರಲ್ಲಿ ಹೆಚ್ಚು ಅರಿವನ್ನ ಮೂಡಿಸಬೇಕು. ಲಾಕ್ಡೌನ್ ವಿಚಾರವಾಗಿ ನಿರ್ದಿಷ್ಟವಾದಂತಹ ನಿಯಮವನ್ನ ರೂಪಿಸಬೇಕು. ಸಮುದಾಯದಲ್ಲಿ ಕೊರೋನಾ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಹರಡುವಿಕೆಯನ್ನ ತಡೆಯಲು ಸ್ಥಳೀಯವಾಗಿ ತಾಲೂಕು ಹಂತದಲ್ಲಿ ಕೈಗೊಳ್ಳುವ ತೀರ್ಮಾನವನ್ನ ಅನುಷ್ಠಾನಗೊಳಿಸಲು ಅವಕಾಶವನ್ನ ನೀಡಬೇಕು ಎಂದು ಸಲಹೆಯನ್ನ ನೀಡಿದರು. ಶಾಸಕರಾದಂತಹ ಎಚ್.ಡಿ. ರೇವಣ್ಣ ಮತ್ತು ಎ.ಟಿ. ರಾಮಸ್ವಾಮಿ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ಇರುವ ಸೌಲಭ್ಯಗಳನ್ನ ಸಕಾಲದಲ್ಲಿ ತಲುಪಿಸಲು ಅವರ ಸಮಸ್ಯೆಗಳನ್ನ ನಿವಾರಿಸಬೇಕು. ಅಲ್ಲದೆ ಜಿಲ್ಲೆಯಲ್ಲಿ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಡೊನೇಷನ್ ವಸೂಲಿಗೆ ಇಳಿದಿದ್ದಾರೆ. ಇದರಿಂದಾಗಿ ಪೋಷಕರಿಗೆ ತೊಂದರೆಯಾಗುತ್ತಿದ್ದು, ಇದನ್ನು ತಪ್ಪಿಸಬೇಕು ಹಾಗೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತಿದ್ದು, ಅದನ್ನ ಅಗತ್ಯವಾಗಿ ಪರಿಗಣಿಸಿ ತಕ್ಷಣವೇ ನಿವಾರಿಸಬೇಕು ಎಂದು ಮನವಿ ಮಾಡಿದ್ರು. ಜಿಲ್ಲೆಯಲ್ಲಿ ವಾಡಿಕೆಗಿಂತ 33ರಷ್ಟು ಕಡಿಮೆ ಮಳೆಯಾಗಿದೆ.
ಮುಂಗಾರಿನಲ್ಲಿ ಜಿಲ್ಲೆಯಲ್ಲಿ ಜನರು ಕೃಷಿ ಚಟುವಟಿಕೆ ಮಾಡುವುದು ಹಾಗೂ ಹಾಗಾಗಿ ಶೀಘ್ರವಾಗಿ ನೀರು ಹರಿಸಿ ರೈತರು ಸಂಕಷ್ಟಕ್ಕೊಳಗಾಗುವುದನ್ನ ತಪ್ಪಿಸಬೇಕಾಗಿದೆ. ಶೀಘ್ರವಾಗಿ ನೀರಾವರಿ ಸಲಹಾ ಸಮಿತಿ ಸಭೆಯನ್ನ ಕರೆಯಲಾಗುವುದು ಎಂದು ಶಾಸಕರಾದಂತಹ ಎಚ್.ಡಿ. ರೇವಣ್ಣ ಮತ್ತು ಎ.ಟಿ. ರಾಮಸ್ವಾಮಿಯವರು ಸಭಿಕರನ್ನ ಒತ್ತಾಯಿಸಿದರು. ಶಾಸಕರಾದ ಸಿಎನ್ ಬಾಲಕೃಷ್ಣ ಮತ್ತು ವಿಧಾನ ಪರಿಷತ್ ಸದಸ್ಯ ಎಂ.ಇ. ಗೋಪಾಲಸ್ವಾಮಿ ಅವರು ಮಾತನಾಡಿ, ಚನ್ನರಾಯಪಟ್ಟಣದಲ್ಲಿ ಮತ್ತು ಅರಸೀಕೆರೆ ತಾಲೂಕಿನಲ್ಲಿ ಆಸ್ಪತ್ರೆಗಳಲ್ಲಿ ಕರೋನಾ ಸೋಂಕಿತರು ಕರೆದೊಯ್ಯುವ ಆಂಬ್ಯುಲೆನ್ಸ್ ವಾಹನವು ಕೊರತೆಯಿಂದ ತುರ್ತಾಗಿ ಅದನ್ನ ಒದಗಿಸಬೇಕು. ಅದಲ್ಲದೆ ವೆಂಟಿಲೇಟರ್, ಆಕ್ಸಿಜನ್ ಕಿಟ್, ಮೊಬೈಲ್ ಎಕ್ಸ್ರೇ ಸೌಲಭ್ಯಗಳನ್ನ, ಸುಧಾರಿತ ಇಸಿಜಿ ಯಂತ್ರಗಳನ್ನ ಅಗತ್ಯವಾಗಿ ಒದಗಿಸಬೇಕು ಎಂದು ಮನವಿ ಮಾಡಿದ್ರು. ಕಳೆದ 15 ದಿನಗಳಲ್ಲಿ 25ಕ್ಕೂ ಅಧಿಕ ಸಾವುಗಳು ಸಂಭವಿಸಿದೆ. ಆದರೆ ಹಿಂದಿನ 4 ತಿಂಗಳಲ್ಲಿ ಕೇವಲ 8 ಸಾವು ಸಂಭವಿಸಿದೆ. ಹಾಸನ ತಾಲೂಕಿನಲ್ಲಿ ಅತಿ ಹೆಚ್ಚು ಮಂದಿ ಕೋವಿಡ್ಗೆ ಬಲಿಯಾಗಿದ್ದಾರೆ. ಈ ಬಗ್ಗೆ ಸೂಕ್ತ ಮುಂಜಾಗ್ರತೆಯನ್ನ ವಹಿಸಬೇಕು ಎಂದು ಶಾಸಕರು ಬಾಲಕೃಷ್ಣನವರು ಒತ್ತಾಯಿಸಿದ್ರು. ಶಾಸಕರಾದಂತಹ ಪ್ರೀತಂ ಜೇಗೌಡರವರು ಮಾತನಾಡಿ, ಖಾಸಗಿ ಆಸ್ಪತ್ರೆಗಳಲ್ಲಿ ಸರ್ಕಾರ ನಿರ್ದೇಶನವಿದ್ದರೂ ಕೂಡ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕೋವಿಡ್ ಸೋಂಕಿತರನ್ನ ಚಿಕಿತ್ಸೆ ಮಾಡುತ್ತಿದ್ದಾರೆ. ಕಡ್ಡಾಯವಾಗಿ ನಿರ್ದಿಷ್ಟ ಪ್ರಮಾಣದಲ್ಲಿ ಸೋಂಕಿತರನ್ನ ಚಿಕಿತ್ಸೆಯನ್ನ ನೀಡಬೇಕು ಹಾಗೂ ಕೆಲವು ಖಾಸಗಿ ಆಸ್ಪತ್ರೆಗಳು ಸಂಪೂರ್ಣವಾಗಿ ಕೋವಿಡ್ ಚಿಕಿತ್ಸೆಗೆ ಮೀಸಲಿಡಬೇಕು. ಕೋವಿಡ್ ಆಸ್ಪತ್ರೆಯನ್ನ ಬಡವರಿಗಷ್ಟೇ ಚಿಕಿತ್ಸೆ ನೀಡಬೇಕು. ಸೋಂಕಿತರ ಸ್ಥಿತಿವಂತರಿದ್ದು ಹಣ ಪಾವತಿಸಲು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಇಚ್ಛಿಸಿದ್ದಲ್ಲಿ ಅಲ್ಲಿಯೇ ವ್ಯವಸ್ಥೆಯನ್ನ ಮಾಡಬೇಕು ಎಂದು ಸಲಹೆಯನ್ನ ನೀಡಿದ್ರು. ಶಾಸಕರಂತಹ ಕೆಎಸ್ ಲಿಂಗೇಶ್ ಅವರು ಮಾತನಾಡಿ, ರಾಜ್ಯಾದ್ಯಂತ ಕರೋನಾ ಸೋಂಕಿತರು ನಿಯಂತ್ರಣದಲ್ಲಿ ಮಾಡುವಲ್ಲಿ ಆಶಾ ಕಾರ್ಯಕರ್ತರಿಗೆ ಕೆಲಸ ಶ್ಲಾಘನೀಯವಾಗಿದ್ದು, ಆದರೆ ದುಡಿಮೆಗೆ ತಕ್ಕ ಸಂಬಳವಿಲ್ಲ. ಹಾಗಾಗಿ ಕನಿಷ್ಠ 10,000 ವೇತನವನ್ನ ನಿಗದಿ ಮಾಡಿ ಉದ್ಯೋಗ ಭದ್ರತೆಯನ್ನು ಒದಗಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಸಭೆಯಲ್ಲಿ ಶಾಸಕರಾದಂತಹ ಕೆಎಂ ಶಿವಲಿಂಗೇಗೌಡರವರು, ಸಿಎನ್ ಬಾಲಕೃಷ್ಣ, ವಿಧಾನ ಪರಿಷತ್ ಸದಸ್ಯರಂತಹ ಎಂ.ಇ. ಗೋಪಾಲಸ್ವಾಮಿ ಅವರು ಒಟ್ಟಾಗಿ ಜಿಲ್ಲೆಯ ರೈತರಿಗೆ ಕೊಬ್ಬರಿಗೆ ಬೆಂಬಲ ಬೆಲೆಯನ್ನ ಹೆಚ್ಚಿಸುವಂತೆ ಮನವಿ ಮಾಡಿದ್ರು. ಕೋವಿಡ್ ನಿಯಂತ್ರಣ ಕ್ರಮವನ್ನ ಹಾಗೂ ಅನುಷ್ಠಾನದಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯೋಜನೆಯನ್ನ ಅನುಷ್ಠಾನ ಮಾಡಬೇಕು ಹಾಗೂ ತಾಲೂಕು ಆಸ್ಪತ್ರೆಗೆ ದುರಸ್ತಿಗೆ ತಲಾ 50 ಲಕ್ಷ ರೂಪಾಯಿ ಅನುದಾನವನ್ನ ಒದಗಿಸಬೇಕು ಎಂದು ಕೆಎಂ ಶಿವಲಿಂಗೇಗೌಡರವರು ಒತ್ತಾಯಿಸಿದರು. ಜಿಲ್ಲಾಧಿಕಾರಿ ಆರ್ ಗಿರೀಶ್ ಮಾತನಾಡಿ, ಜಿಲ್ಲೆಯಲ್ಲಿ ಕರೋನಾ ಪರಿಸ್ಥಿತಿ ಕುರಿತಂತೆ ಮಾಹಿತಿಯನ್ನ ಸಚಿವರಿಗೆ ವಿವರಿಸಿದರು. ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿ.ಎ. ಪರಮೇಶ್, ಉಪ ಜಿಲ್ಲಾಧಿಕಾರಿ ಕವಿತಾ ರಾಜಾರಾಮ್, ಉಪವಿಭಾಗಾಧಿಕಾರಿ ಡಾಕ್ಟರ್ ನವೀನ್ ಭಟ್ ಹಾಗೂ ಗಿರೀಶ್ ನಂದನ್ ಮತ್ತು ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಚಿಂದಿ ಆಯ್ದು ಜೀವನ ಸಾಗಿಸುತ್ತಿರುವವರ ಗೋಳು ಸರ್ಕಾರದ ಕಿವಿಗೆ ಮುಟ್ಟದೆ ಅದೆಷ್ಟೋ ವಿದ್ಯಾವಂತರು ನಿರುದ್ಯೋಗಿಗಳಾಗಿ ಜೀವನವನ್ನ ಸಾಗಿಸುತ್ತಿದ್ದಾರೆ. ಪಟ್ಟಣದ ಕೂಗಳತೆಯ ದೂರದಲ್ಲಿರುವ ಪರಿಶಿಷ್ಟ ವರ್ಗಕ್ಕೆ ಸೇರಿದ ಶಿಕಾರಿಪುರ ಎಂಬುವ ಸ್ಲಂ ಗ್ರಾಮದಲ್ಲಿ ಸುಮಾರು 75ಕ್ಕೂ ಹೆಚ್ಚು ವಿದ್ಯಾವಂತರು ನಿರುದ್ಯೋಗಿಗಳಾಗಿದ್ದಾರೆ. ಸುಮಾರು 40 ವರ್ಷಗಳ ಹಿಂದೆ ಅಲಮಾರಿಗಳಂತೆ ಬಂದವರು ಇಲ್ಲಿ ಗುಡಿಸಲನ್ನ ಹಾಕಿಕೊಂಡಿದ್ದಾರೆ. 45 ಕುಟುಂಬಗಳಲ್ಲಿರುವ 200ಕ್ಕೂ ಹೆಚ್ಚು ಜನಸಂಖ್ಯೆ, 100 ಮತದಾರರಿರುವ ಈ ಗ್ರಾಮದ ಮಹಿಳೆಯರೊಬ್ಬರಿಗೆ ಹುಣಸವಳ್ಳಿಯ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಗೊಂಡಿದ್ದರು. ಮಾಸ್ಟರ್ ಪದವಿಯೇ ಸೇರಿದಂತೆ ಇನ್ನಿತರೆ ಶಿಕ್ಷಣ ಪಡೆದಿರುವ 75ಕ್ಕೂ ಹೆಚ್ಚು ಯುವಕ ಯುವತಿಯರು ಶಿಕ್ಷಣಕ್ಕೆ ತಕ್ಕಂತೆ ಸರ್ಕಾರದಿಂದ ಕೆಲಸ ಕೋರಿ ಮತ್ತು ಸ್ವಯೋದ್ಯೋಗಿಗಳಾಗಿ ಅರ್ಜಿಯನ್ನ ಹಾಕಿದ್ದಾರೆ. ಅರ್ಜಿ ಹಾಕಿದ ಹೊರತುಪಡಿಸಿದರೆ ಇದುವರೆಗೂ ಒಬ್ಬರಿಗೂ ಸಂದರ್ಶನ ಕುರಿತು ಪತ್ರ ಬಂದಿಲ್ಲ. ಶಿಕ್ಷಣ ಪಡೆದವರಿಗೆ ಸರ್ಕಾರ ಏನಾದರೂ ಸಹಾಯ ಮಾಡಿ ಜೀವನಕ್ಕೆ ಸ್ಪಂದಿಸಬೇಕಾಗಿದೆ. ಗ್ರಾಮಕ್ಕೆ ಸರ್ಕಾರದಿಂದಲೇ ಶಿಕಾರಿಪುರ ಎಂದು ನಾಮಕರಣ ಮಾಡಿ ಗ್ರಾಮದ ರಸ್ತೆಯನ್ನ ಬೋರ್ಡ್ ಹಾಕಬೇಕು. ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಕೊರತೆ ಎದ್ದು ಕಾಣುತ್ತಿದ್ದು, ಕರೋನಾದಂತಹ ಮಹಾಮಾರಿ ವಕ್ಕರಿಸಿದ ಗ್ರಾಮದಲ್ಲಿಯೇ ಸರಿಯಾದ ರಸ್ತೆ ಚರಂಡಿ ಇಲ್ಲ. ಇದ್ದ ಚರಂಡಿಗಳನ್ನ ಕಸ ತುಂಬಿ ಸರಿಯಾಗಿ ನೀರು ಹರಿಯುತ್ತಿಲ್ಲ. ಸೊಳ್ಳೆಗಳು ಉಪಟಳವು ಹೆಚ್ಚಾಗಿ ರೋಗ ರುಜಿನಗಳಿಂದ ಜನಸಾಮಾನ್ಯರು ಆಸ್ಪತ್ರೆಗೆ ಬಾಗಿಲಿಗೆ ತಟ್ಟುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ. ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಅಂಗನವಾಡಿ ಮಕ್ಕಳಿಗಾದರೂ ಈ ಗ್ರಾಮಗಳಲ್ಲಿ ಸಾಕಷ್ಟು ಹಣವನ್ನ ವ್ಯಯಿಸುತ್ತಿದ್ದಾರೆ. ಆದರೆ ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಮಕ್ಕಳಿದ್ದರೂ ಬಾಡಿಗೆ ಮನೆಯಲ್ಲಿ ಅಂಗನವಾಡಿಯನ್ನ ನಡೆಸಲಾಗುತ್ತಿದೆ. ಸಮುದಾಯ ಭವನಕ್ಕೆ ಜಾಗವಿದ್ದರೂ ನಿರ್ಮಾಣವಾಗಿಲ್ಲ. ಚುನಾವಣೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳು ನಮ್ಮ ಗ್ರಾಮವನ್ನು ನೆನಪು ಮಾಡಿಕೊಳ್ಳುತ್ತಾರೆ ಹಾಗೂ 45 ಕುಟುಂಬಗಳಿದ್ದರೂ ಕೂಡ ಕೇವಲ 10 ಕುಟುಂಬಗಳಿಗೆ ಮಾತ್ರ ನಿವೇಶನ ದೊರಕಿದೆ. ಮನೆ ನಿರ್ಮಾಣ ಅರ್ಧಂಬರ್ಧವಾಗಿದ್ದು ಹಣ ಕೊಟ್ಟಿಲ್ಲ. ಒಂದೊಂದು ನಿವೇಶನದಲ್ಲೂ 5 ರಿಂದ 6 ಕುಟುಂಬಗಳು ವಾಸ ಮಾಡುತ್ತಿದ್ದಾರೆ. ಪ್ಲಾಸ್ಟಿಕ್, ತಗಡು, ಕಬ್ಬಿಣ, ಚಪ್ಪಳಿ, ಕಾಗದ ಆಯ್ದು ಮಾರಿ ಜೀವನವನ್ನ ನಡೆಸಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಇನ್ನಾದರೂ ನಮ್ಮ ಕಷ್ಟ ನಿವಾರಣೆಗಾಗಿ ಬದುಕು ಬದಲಾಗಬೇಕು ಎನ್ನುತ್ತಾರೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಶೀಲಾ. ಸ್ವಯೋದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಬೆಳಗಾಯಿತು ಅಂದರೆ ಮಹಿಳೆಯರು ಚಿಂದಿಯನ್ನ ಆಯಲು ಹೋಗುತ್ತಾರೆ. ಯುವಕರಾದವರು ಪುರುಷರು ಕೂಲಿ ಕೆಲಸಕ್ಕೆ ಹೋಗುತ್ತಾರೆ. ಇಲ್ಲದಿದ್ದರೆ ಜೀವನೋಪಾಯಕ್ಕೆ ತೊಂದರೆಯಾಗುತ್ತದೆ. ಕೆಲಸಕ್ಕೆ ಸ್ವಯೋದ್ಯೋಗಕ್ಕೆ 5 ವರ್ಷಗಳಿಂದ ಅರ್ಜಿ ಸಲ್ಲಿಸಿ ಸಾಕಾಗಿದೆ.
ಒಬ್ಬರಿಗೂ ಸಂದರ್ಶನ ಬಂದಿಲ್ಲ. ಸರ್ಕಾರ ಕೆಲಸಕ್ಕಿಂತ ಸ್ವಉದ್ಯೋಗ ಮಾಡಿ ಜೀವನವನ್ನ ಸಾಗಿಸುವುದು ಉತ್ತಮ. ಸರ್ಕಾರ ನಮಗೆ ಸ್ವಉದ್ಯೋಗಕ್ಕೆ ಸಹಕಾರ ನೀಡಬೇಕು ಎನ್ನುತ್ತಾರೆ ಶಿಕ್ಷಣ ಪದವೀಧರರಂತಹ ಸುರೇಶ್ ಹಾಗೂ ಸಾಗರ್ ಅವರು. ಹುಣಸವಳ್ಳಿಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಹನಾ ಅವರು ದೂರವಾಣಿಯ ಮೂಲಕ ಮಾತನಾಡಿ, ಇಲ್ಲಿನ ನಿವಾಸಿಗಳಿಗೆ ಸುಮಾರು 40ಕ್ಕೂ ಹೆಚ್ಚು ವರ್ಷಗಳಿಂದ ನೆಲೆಸಿದ್ದಾರೆ. ಇವರು ಡೋಂಗ್ರಗ್ರೇಸ್ ಪಂಗಡಕ್ಕೆ ಸೇರಿರುತ್ತಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ನೆರವಿಗೆ ಬರಲಿದೆ. ಇವರಿಗೆ ನಿವೇಶನ ದೊರಕಿಸಿಕೊಡಲು ಅಕ್ಕಪಕ್ಕದಲ್ಲಿ ಜಾಗ ದೊರಕುತ್ತಿಲ್ಲ. ಬೇರೆ ಕಡೆ ತೆರೆಯಲು ಆಸಕ್ತಿ ತೋರುತ್ತಿಲ್ಲ. ಈಗ 15ನೇ ಹಣಕಾಸಿನ ಯೋಜನೆಯಲ್ಲಿ ಕೆಲ ಕಾಮಗಾರಿಗಳನ್ನ ಸೇರಿಸಲಾಗಿದೆ. ನನಗೆ ಕರೋನಾ ಪಾಸಿಟಿವ್ ಇರುವುದರಿಂದ ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದೇನೆ. 2-3 ದಿವಸಗಳಲ್ಲಿ ಮುಗಿಯಲಿದ್ದು ಕರ್ತವ್ಯಕ್ಕೆ ಹಾಜರಾದ ನಂತರ ಶಿಕಾರಿಪುರದ ಜನರಿಗೆ ಸಮಸ್ಯೆಗೆ ಸ್ಪಂದಿಸುತ್ತೇನೆ ಎಂದು ಮಾಹಿತಿಯನ್ನ ನೀಡಿದ್ರು. ದೂರವಾಣಿಯ ಮೂಲಕ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಶಾಸಕ ಎಚ್.ಕೆ. ಕುಮಾರಸ್ವಾಮಿ, ಪರಿಶಿಷ್ಟ ಪಂಗಡಗಳಿಗೆ ವಾಲ್ಮೀಕಿ ನಿಗಮದಲ್ಲಿ ಭೌತಿಕ ಆರ್ಥಿಕವಾಗಿ ಅನುದಾನವನ್ನ ತೀವ್ರ ತೊಂದರೆಯಾಗುತ್ತಿದ್ದು ಹೆಚ್ಚು ಮಾಡುವಂತೆ ಸರ್ಕಾರದಲ್ಲಿ ನಿರಂತರವಾಗಿ ಹೋರಾಟವನ್ನ ಮಾಡುತ್ತಿದ್ದೇನೆ. ನಿಗಮದಲ್ಲಿ ಅನಾವಶ್ಯಕವಾಗಿ ಹಣ ಖರ್ಚು ಮಾಡುವ ಬದಲು ನಿರುದ್ಯೋಗಿಗಳಿಗೆ ಸ್ವಉದ್ಯೋಗಕ್ಕೆ ಅವಕಾಶವನ್ನ ಕಲ್ಪಿಸಬೇಕು. ನಿರುದ್ಯೋಗಿಗಳಿಗೆ ಸರ್ವೆ ಮಾಡಿ ಸ್ವಉದ್ಯೋಗಕ್ಕೆ ಅವಕಾಶವನ್ನ ಕಲ್ಪಿಸಲು ಸರ್ಕಾರ ಸಹಕಾರ ಕೋರಿ ಮುಂದಿನ ಕ್ರಮವನ್ನ ಕೈಗೊಳ್ಳುತ್ತೇನೆ ಎಂದು ಶಾಸಕರು ಭರವಸೆಯನ್ನ ನೀಡಿದ್ದಾರೆ. ಮಾಸ್ಟರ್ ಡಿಗ್ರಿ ಮಾಡಿ ಎಷ್ಟು ವರ್ಷ ಆಯಿತು ಸರ್? 2 ವರ್ಷ ಆಯ್ತು ಅಷ್ಟೇ. ಅರ್ಜಿ ಯಾವುದು ಹಾಕಿಲ್ವಾ? ಅರ್ಜಿ ಹಾಕಿದ್ದೀವಿ ಸರ್, ಕೆಲಸ ಸಿಗಬೇಕಲ್ಲ ಸರ್. ಯಾಕೆ ಸಿಗ್ತಾ ಇಲ್ಲ? ಏನು ತೊಂದರೆ ಏನಾಗಿರೋದು? ಸರ್ ತೊಂದರೆ ಅಂದರೆ ಎಕ್ಸಾಮ್ಗಳಿಗೆಲ್ಲ ಬರಿತೀವಿ. ಎಕ್ಸಾಮ್ ಪಾಸ್ ಆದ್ರೂ ಇಂಟರ್ವ್ಯೂ ಬಂದರೆ ಅಟೆಂಡ್ ಮಾಡ್ಬೋದು. ಇಂಟರ್ವ್ಯೂನೇ ಬರಲ್ಲ. ಎಷ್ಟು ಸರಿ ಅಪ್ಲೈ ಮಾಡಿದ್ದೀರಾ? ಸರ್ ಒಂದು 7-8 ಸರಿ ಅಪ್ಲೈ ಮಾಡಿದ್ದೀನಿ ನಾನು. ಒಂದು ಇಂಟರ್ವ್ಯೂ ಬಂದಿಲ್ಲ? ಒಂದು ಬಂದಿಲ್ಲ. ಇಂಟರ್ವ್ಯೂ ಬಂದರೆ ಅಟೆಂಡ್ ಮಾಡ್ಬೋದು, ಏನೋ ಒಂದು ಮಾಡ್ಬೋದು ಸರ್. ಗೆಸ್ಟ್ ಲೆಕ್ಚರ್ಗೆಲ್ಲೂ ತಗೊಂಡಿಲ್ವಾ? ಸರ್ ಇಲ್ಲ, ಪ್ರಯತ್ನ ಮಾಡಿ. ಅದಕ್ಕೆ ಬಿ ಎಡ್ ಬೇಕು ಸರ್ ಕಂಪಲ್ಸರಿ. ಏನು ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಬಿ ಎಡ್ ಬೇಕು. ಈಗ ನಿಮ್ಮೂರಲ್ಲಿ ಎಷ್ಟು ಜನ ಏನೇನು ಓದಿದ್ದಾರೆ? ಒಂದು ಹೈಯರ್ ಕ್ವಾಲಿಫಿಕೇಶನ್ ಅಂದರೆ? ಸರ್ ಹೈಯರ್ ಕ್ವಾಲಿಫಿಕೇಶನ್ ಅಂದರೆ MA ಲಾಸ್ಟು, ಮಾಸ್ಟರ್ ಡಿಗ್ರಿ ಒಂದು ಲಾಸ್ಟು, ಅಲ್ಲಿಂದ ಡಿಗ್ರಿ ಮಾಡಿರೋರು ಇದ್ದಾರೆ, ಸೆಕೆಂಡ್ PC ಮಾಡಿರೋರು ಇದ್ದಾರೆ, SLC ಮಾಡಿರೋರು ಇದ್ದಾರೆ, ಈಗೆಲ್ಲ SLC ಮಾಡ್ತಾ ಇರೋರು ಇದ್ದಾರೆ, ಸೆಕೆಂಡ್ PC ಮಾಡ್ತಾ ಇದ್ದಾರೆ, ಡಿಗ್ರಿ ಓದ್ತಾ ಇರೋರು ಇದ್ದಾರೆ. ಓದಿರೋರು ಇದ್ದಾರೆ. ಯಾರು ಸರ್ಕಾರಿ ಕೆಲಸಕ್ಕೇನು ಹಾಗೆ ಕೂಡ ಅದಕ್ಕೆ ಏನಂತಾರೆ, ಸ್ವಯಂ ಉದ್ಯೋಗ ಮಾಡೋಣ ಅಂತ ಎಲ್ಲರೂ ಆಸೆ ಪಡ್ತಾರೆ. ಅದಕ್ಕೆ ಎಲ್ಲ ಇದಕ್ಕೆ ಹೋಗ್ಬಿಟ್ಟು ನಮ್ಮ ಅಪ್ಲಿಕೇಶನ್ ಎಲ್ಲ ಕಾಲಕ್ಕೆ ಹಾಕಿದ್ರೆ ವಾಲ್ಮೀಕಿ ಇದಕ್ಕೆ ಒಂದು ಅಪ್ಲಿಕೇಶನ್ ಮೂವ್ ಆಗಲ್ಲ. ಅಲ್ಲಿಂದ DC ಕಮಿಟಿಗೆ ಹೋಗಬೇಕು ಅಂತಾರೆ, ಇಲ್ಲ ಅಲ್ಲಿಂದ MLA ಅವರು ಮಾಡಬೇಕು ಅಂತ ಇರ್ತಾರೆ. ನಮ್ಮ ಅಪ್ಲಿಕೇಶನ್ನೇ ಮೂವ್ ಆಗಲಿಲ್ಲ ಅಂದರೆ ನಮಗೆ ಸ್ವಯಂ ಉದ್ಯೋಗ ಮಾಡೋದಾದ್ರೆ ಏನೇನು ಮಾಡ್ತಾರೆ? ಅದು ಸಮಸ್ಯೆ ಆಗಿರೋದು. ಸ್ವಯಂ ಉದ್ಯೋಗಕ್ಕೆ ಅರ್ಜಿ ಹಾಕಿದ್ದೀರಿ? ಎಲ್ಲ ಅರ್ಜಿ ಹಾಕಿದ್ದೀವಿ. ನಮ್ಮ ಹತ್ರ ರೆಕಾರ್ಡ್ಸ್ ಇದ್ದಾವೆ. ಮಾಸ್ಟರ್ ಡಿಗ್ರಿ ಮುಗಿದೇ 5 ವರ್ಷ ಆಯಿತು. 5 ವರ್ಷದಿಂದ ನಾವು ಅದು ಅಪ್ಲಿಕೇಶನ್ ಹಾಕ್ತಾನೆ ಇದ್ದೀವಿ. ಯಾವುದೋ ಸರ್ಕಾರಿ ಏನು ಅದನ್ನೇ ನೆನ್ಸ್ಕೊಂಡಿರೋಕ್ಕಾಗಲ್ಲ. ಅದಕ್ಕೆ ಸ್ವಯಂ ಉದ್ಯೋಗ ಮಾಡೋಣ ಅಂದರೆ ಅಲ್ಲಿ ಈಗ MLA ಕಮಿಟಿಗೆ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋಣ ಅಂತ ಅಲ್ಲಿ ಕೊಟ್ಟರೆ MLA ಅಧ್ಯಕ್ಷರು ನಮಗೆ ಅವರು ಮೂನೇ ಮಾಡಲ್ಲ. ಅಲ್ಲಿ ಅವ್ರ ಹೋಗಿ ಮಾತಾಡಿದ್ರು ಏನಂತಾರೆ, ಇಲ್ಲ ಮುಂದಿನ ಸತಿ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಥರ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಮತ್ತೆ 6 ತಿಂಗಳಾಯಿತು, ಮತ್ತೆ ಹೊಸ ಅಪ್ಲಿಕೇಶನ್ ಹಾಕಿದರೆ DC ಕಮಿಟಿಗೆ ಇಟ್ಟಿದ್ದೀವಿ ಅಂತಾರೆ. ಅಲ್ಲಿಂದ ನಮ್ಮ ಅಪ್ಲಿಕೇಶನ್ನೇ ಮೂವ್ ಆಗಲ್ಲ. ಅದೇ ಸಮಸ್ಯೆ ಆಗಿರೋದು. ಕುಮಾರಸ್ವಾಮಿ, ಆಲೂರು, ಜಸ್ಟ್ ನ್ಯೂಸ್. ಕರೋನಾ ಎಂಬುವ ಮಹಾಮಾರಿ ಆವರಿಸಿ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿರುವಂತಹ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಬೇಡಿಕೆಯನ್ನ ಈಡೇರಿಸುವಂತೆ ಆಗ್ರಹಿಸಿ CITU ನೇತೃತ್ವದಲ್ಲಿ ಕರ್ನಾಟಕ ರೈತ ಪ್ರಾಂತ್ಯ ಸಂಘ ಹಾಗೂ ದಲಿತ ಹಕ್ಕುಗಳ ಸಮಿತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಕೋವಿಡ್-19 ಸಂಕಷ್ಟವನ್ನ ಅತ್ಯಂತವಾಗಿ ಗಂಭೀರವಾಗಿ ಎದುರಿಸುತ್ತಿರುವಂತಹ ಭಾರತೀಯರು ಭಾರತ ಸರ್ಕಾರ ಜನಗಳ ಜೊತೆಯಲ್ಲಿ ನಿಂತು ಜನತೆಗೆ ಹಾಗೂ ದೇಶದ ಆರ್ಥಿಕ ಸಂಕಷ್ಟಕ್ಕೆ ಹಾಗೂ ಆರೋಗ್ಯ ರಕ್ಷಣೆಗೆ ತೊಡಗಬೇಕಾದಂತಹ ಸಂದರ್ಭಗಳಲ್ಲಿ ಅವುಗಳನ್ನ ಪರಿಣಾಮಕಾರಿಯಾಗಿ ಎದುರಿಸಿ ಜನತೆ ನೆರವಾಗಲು ಬದಲು ಜನತೆಯಿಂದ ಆರೋಗ್ಯ ಹಾಗೂ ಆರ್ಥಿಕ ಸಂಕಷ್ಟಗಳಲ್ಲಿ ಬಿಟ್ಟು ಕಾರ್ಪೊರೇಟ್ ಕಂಪನಿಗಳಿಗೆ ಲೂಟಿಯನ್ನ ದೇಶವನ್ನ ತೆರೆಯುವ ಉದ್ದೇಶ ಹಾಗೂ ಜನ ವಿರೋಧಿ ನೀತಿಗಳನ್ನ ಅನುಸರಿಸುತ್ತಿದ್ದಾರೆ. ನಾವು ಬಲವಾಗಿ ಇದನ್ನ ಖಂಡಿಸುತ್ತೇವೆ. ಅಂತಹ ನೀತಿಗಳನ್ನ ತಕ್ಷಣವೇ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಜನತೆ ಹಾಗೂ ದೇಶವನ್ನ ಕೋವಿಡ್-19 ಹಾಗೂ ಆರ್ಥಿಕ ಬಿಕ್ಕಟ್ಟಿನಿಂದ ಪಾರು ಮಾಡಲು ಹಕ್ಕೊತ್ತಾಯಗಳಂತಹ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಜನದ್ರೋಹಿ ತಿದ್ದುಪಡಿ ಕಾಯ್ದೆಗಳನ್ನ ಹಾಗೂ ಸಾರ್ವಜನಿಕ ರಂಗವನ್ನ ಕೈಗಾರಿಕೆ ಹಾಗೂ ಹಣಕಾಸು ಸಂಸ್ಥೆಗಳನ್ನ ಖಾಸಗಿ ತಡೆಯಬೇಕು. ಕೋವಿಡ್-19 ವೈರಾಣುವನ್ನ ಪರಿಣಾಮಕಾರಿಯಾಗಿ ಎದುರಿಸಲು ಅಗತ್ಯ ಸುರಕ್ಷತೆ ಕ್ರಮಗಳನ್ನ ಕೈಗೊಳ್ಳಬೇಕು. ಎಲ್ಲ ನಾಗರಿಕರಿಗೆ ಉಚಿತ ಹಾಗೂ ಸುರಕ್ಷಿತ ಚಿಕಿತ್ಸೆಯನ್ನು ದೊರೆಯುವಂತೆ ಕ್ರಮವನ್ನ ವಹಿಸಬೇಕಾಗಿದೆ. ಇದಕ್ಕಾಗಿ ದೇಶದ ಒಟ್ಟು ಆಂತರಿಕ ಉತ್ಪಾದನೆಯ 3% ಅಂಶವನ್ನ ವೆಚ್ಚ ಮಾಡಲು ಕ್ರಮವನ್ನ ವಹಿಸಬೇಕು. ಆದಾಯ ತೆರಿಗೆ ವ್ಯಾಪ್ತಿಗೆ
ಭಾರತ ದೇಶದ ಎಲ್ಲ ಕುಟುಂಬಗಳಿಗೆ ಕನಿಷ್ಠ ಕೋವಿಡ್-19 ಸಮಸ್ಯೆಗೆ ಇತ್ಯರ್ಥವಾಗುವವರೆಗೂ ಮಾಸಿಕವಾಗಿ 7,500 ರೂಪಾಯಿಗಳ ನೆರವನ್ನ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಎಲ್ಲ ಕುಟುಂಬಗಳಿಗೆ ಸದಸ್ಯರಿಗೆ ಮಾಸಿಕ ತಲಾ 10 ಕೆಜಿ ಸಾಮಗ್ರಿ ಪದಾರ್ಥಗಳನ್ನ ಉಚಿತವಾಗಿ ಒದಗಿಸಬೇಕು ಹಾಗೂ ಆರೋಗ್ಯ ರಕ್ಷಣೆ ಸಾಮಗ್ರಿಗಳ ಕಿಟ್ಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು. ಈ ಕೋವಿಡ್-19 ಸಂದರ್ಭದಲ್ಲಿ ಒಂದು ಕಡೆ ಕೋವಿಡ್ ರೋಗ ಜನರು ಬಾಧಿಸ್ತಾ ಇದ್ರೆ, ಇನ್ನೊಂದು ಕಡೆ ಆರ್ಥಿಕ ಸಂಕಷ್ಟ ಜನರನ್ನ ಇವತ್ತು ಬಾಧಿಸ್ತಾ ಇದೆ. ಸರ್ಕಾರ ಕೋವಿಡ್ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಕ್ರಮ ತಗೊಳ್ತಾ ಇಲ್ಲ ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಬಾಧೆಗೊಳಗಾಗಿರ್ತಕ್ಕಂಥ ಕಾರ್ಮಿಕರು, ರೈತರ ಬದುಕನ್ನು ಪಾರು ಮಾಡಲಿಕ್ಕೆ ಕೂಡ ಸರ್ಕಾರ ಕ್ರಮ ವಹಿಸ್ತಾ ಇಲ್ಲ. ಅದ್ರ ಬದಲಿಗೆ ಈ ಕೋವಿಡನ್ನು ಬಳಸ್ಕೊಂಡು ಜನರಿಗೆ ಲಾಕ್ಡೌನ್ ವಿಧಿಸಿ ಸರ್ಕಾರ ಎಲ್ಲ ಇಲಾಖೆಗಳನ್ನ ಖಾಸಗೀಕರಣ ಮಾಡುವಂಥದ್ದು, ಬ್ಯಾಂಕ್ಗಳ ಖಾಸಗೀಕರಣ, ಕಾರ್ಮಿಕ ಕಾನೂನುಗಳನ್ನ ಮಾಲೀಕರ ಪರವಾಗಿ ಮಾಡುವಂಥದ್ದು, ರೈತರ ಭೂಮಿನ ಮಾರಾಟ ಮಾಡುವಂಥದ್ದು ಎಲ್ಲ ಮಾಡ್ತಾಯಿದೆ. ನಾವಿವತ್ತು ಇಡೀ ದೇಶಾದ್ಯಂತ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಪ್ರಧಾನಮಂತ್ರಿಗಳು ಇವತ್ತು ಕೋವಿಡ್ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಸಮರ್ಪಕ ಕ್ರಮ ತಗೋಬೇಕು ಮತ್ತು ಜನರ ಜೀವ ರಕ್ಷಣೆ ಜೊತೆಗೆ ಜೀವನ ರಕ್ಷಣೆಯೂ ಆಗಬೇಕಾಗುತ್ತೆ. ಜೀವನ ರಕ್ಷಣೆ ಮಾಡಲಿಕ್ಕೆ ಆರ್ಥಿಕ ಸಹಾಯನ ಮಾಡಬೇಕಾಗುತ್ತೆ. ಇದನ್ನು ಎಷ್ಟು ಸಾಧ್ಯ ಗೊತ್ತಿಲ್ಲ. ಈ ಕೋವಿಡ್ ಪರಿಸ್ಥಿತಿ ನಿಭಾಯಿಸೋರು ಕೂಡ ಕನಿಷ್ಠ 7,500 ರೂಪಾಯಿನ ಪ್ರತಿಯೊಬ್ಬರ ಯಾರು ಆದಾಯ ತೆರಿಗೆ ವ್ಯಾಪ್ತಿಯಿಂದ ಹೊರಗಿದ್ದಾರೆ ಅವರೆಲ್ಲರೂ ಕೂಡ 7,500 ರೂಪಾಯಿ ಆರ್ಥಿಕ ಸಹಾಯ ಮಾಡಬೇಕು. ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೆ 10 ಕೆಜಿ ದಿನಸಿಯನ್ನು, ರೇಷನನ್ನು ಉಚಿತವಾಗಿ ಕೊಡಬೇಕು. ಉದ್ಯೋಗ ಖಾತ್ರಿ ಯೋಜನೆ ನಗರಕ್ಕೂ ವಿಸ್ತರಣೆ ಮಾಡಬೇಕು. 200 ದಿನಕ್ಕೆ ಹೆಚ್ಚಳ ಮಾಡಬೇಕು. 600 ರೂಪಾಯಿ ಕೂಲಿ ನಿಗದಿ ಮಾಡಬೇಕು. ಕಾರ್ಮಿಕ ಕಾನೂನುಗಳನ್ನ ಇವತ್ತು ಬದಲಾವಣೆ ಮಾಡಲಾಗ್ತಾಯಿದೆ. ರೈಲ್ವೆ ಖಾಸಗೀಕರಣ ಮಾಡಲಾಗ್ತದೆ, ಬ್ಯಾಂಕ್ ಖಾಸಗೀಕರಣ ಮಾಡಲಾಗ್ತದೆ. ಇದನ್ನು ತಡಿಬೇಕು ಮತ್ತು ರೈತರ ಭೂಮಿಯನ್ನು ಕಾರ್ಪೊರೇಟ್ ಕಂಪ್ನಿಗೆ ವಹಿಸಿಕೊಡ್ತಕ್ಕಂಥ ಕ್ರಮವನ್ನು ಇವತ್ತು ಮೋದಿ ನಡೆಸ್ತಾ ಇರೋಂಥ ತಪ್ಪು ಇದು. ಅದನ್ನು ಕೂಡ ಕೈ ಬಿಡಬೇಕು ಅಂತ ಒತ್ತಾಯ ಮಾಡಿ ಇವತ್ತು ಮನವಿ ಕೊಡ್ತೀವಿ. ಪ್ರತಿಭಟನೆಯಲ್ಲಿ ಸಿಐಟಿಯುನ ಜಿಲ್ಲಾಧ್ಯಕ್ಷ ಧರ್ಮೇಶ್, ಕೆಪಿಆರ್ಸಿಎನ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್, ವಸಂತ್ ಕುಮಾರ್, ಎಂಬಿ ಪುಷ್ಪ, ಮಧುಸೂದನ್ ಇತರರು ಪಾಲ್ಗೊಂಡಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಕರೋನಾ ಸಾಮಗ್ರಿ ಖರೀದಿಯಲ್ಲಿ ಹಗರಣ ನಡೆದಿದ್ದು ನಾಳೆ ದಾಖಲೆಗಳನ್ನು ಬಿಡುಗಡೆ ಮಾಡುವುದಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ವಿಚಾರಕ್ಕೆ ಉತ್ತರಿಸಿದ ಅವರು, ಸರ್ಕಾರದಲ್ಲಿ ಯಾವುದೇ ಹಗರಣ ನಡೆದಿಲ್ಲ. ಮಾಸ್ಕ್ ಹಾಗೂ ವೆಂಟಿಲೇಟರ್ ಅನ್ನ ಆ ದಿನದ ಬೆಲೆಯನ್ನ ನೀಡಿ ಖರೀದಿ ಮಾಡಿದ್ದಾರೆ. ಯಾವುದೇ 2,000, 3,000 ಕೋಟಿಯನ್ನ ಸರ್ಕಾರ ಖರ್ಚು ಮಾಡಿಲ್ಲ. ಯಾವ ಸಚಿವರಿಗಾಗಲಿ ಗೊಂದಲಗಳಿಲ್ಲ. ಎಲ್ಲ ಸಚಿವರಿಗೂ ಒಟ್ಟಾಗಿದ್ದೇವೆ ಎಂದರು. ಕೋವಿಡ್ ಟೆಸ್ಟ್ ಅನ್ನ ಉಚಿತವಾಗಿ ಮಾಡುವಂತೆ ಸರ್ಕಾರ ತೀರ್ಮಾನಿಸಿಕೊಂಡಿದ್ದು, ಕರೋನಾ ಟೆಸ್ಟ್ ಮಾಡಲು ಯಾವುದೇ ಶುಲ್ಕವನ್ನ ನಿಗದಿ ಇರುವುದಿಲ್ಲ. ಕೋವಿಡ್ ಕೇಂದ್ರದಲ್ಲಿರುವವರಿಗೆ ಪೌಷ್ಟಿಕ ಆಹಾರವನ್ನ ನೀಡುವಂತೆ ಸೂಚನೆಯನ್ನ ಕೊಡಲಾಗಿದೆ ಎಂದು ಸಚಿವರು ಸ್ಪಷ್ಟೀಕರಿಸಿದರು. ಆ ರೀತಿ ಸರ್ಕಾರದಲ್ಲಿ ಯಾವುದೂ ಹಗರಣ ನಡೆದಿಲ್ಲ. ಬಹುಶಃ ಕರೋನಾ ಪ್ರಾರಂಭ ಆಗ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಗಮನಿಸಿದಿರಿ. ಒಂದು ಮಾಸ್ಕ್ ಅವತ್ತು ಏನ್ ರೇಟ್ ಇತ್ತು, ಒಂದು ವೆಂಟಿಲೇಟರ್ ಯಾವ ರೇಟ್ ಇತ್ತು, ಇದನ್ನ ಆ ಸಂದರ್ಭಕ್ಕೆ ತಕ್ಕಂತೆ ಅವತ್ತಿನ ರೇಟ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಉತ್ಪಾದನೆ ಏನ್ ಜಾಸ್ತಿ ಆಯ್ತು, ಬಹುಶಃ ಅದೆಲ್ಲ ರೇಟ್ ಎಲ್ಲ ಕಡಿಮೆ ಆಗಿದೆ. ಅವತ್ತಿನ ದಿನದಲ್ಲಿ ನಿಮಗಾಗ್ಲಿ ನಮಗಾಗ್ಲಿ ಮಾಸ್ಕ್ ಸಿಗ್ತಿರ್ಲಿಲ್ಲ, ಸ್ಯಾನಿಟೈಸರ್ ಸಿಗ್ತಿರ್ಲಿಲ್ಲ. ಅವತ್ತು ಬಹುಶಃ ಬೇರೆ ಬೇರೆ ಕಂಪ್ನಿನಲ್ಲಿ ಇದರಲ್ಲಿ ಏನ್ ರಾಜ್ಯದಲ್ಲಿ ಕೊಂಡಿದ್ದಾರೆ, ಅದೇ ಇದರಲ್ಲಿ ಕೊಂಡಿರ್ತಕ್ಕಂಥದ್ದು ಇಲ್ಲಿ ಯಾವುದೋ 2,000 ಕೋಟಿ 3,000 ಕೋಟಿ ಇದನ್ನ ಯಾವ್ದು ಪರ್ಚೇಸ್ ಮಾಡೇ ಇಲ್ಲ. ಬಹುಶಃ ಕಳೆದ ವಾರದಲ್ಲಿ ಏನು ಅಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ 550 ಕೋಟಿಯಿಂದ 600 ಕೋಟಿ ಮಾತ್ರನೇ ಖರ್ಚು ಮಾಡಿದ್ದು ಕೋವಿಡ್ಗೋಸ್ಕರ. ಈಗ ಕಳೆದ ವಾರದಿಂದ ಇದಕ್ಕೆ ಒಂದು ಪ್ರಮುಖವಾದ ನಿರ್ಧಾರವನ್ನು ತಂಡಿದ್ದು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಯಾವುದೇ ಇದು ಮಾಡಬೇಕಾದ ಆ ರೀತಿ ನಡೆದಿಲ್ಲ, ಮುಂದೆನೂ ಸಹ ನಡೆಯೋದಿಲ್ಲ. ಇವತ್ತು ಸರ್ಕಾರನು ಇವತ್ತು ನಾಳೆ ಏನೇನು ಪರ್ಚೇಸ್ ಮಾಡಿದೆ ಅಂತಕ್ಕಂಥದ್ದನ್ನ ಪತ್ರಿಕೆಗಳಿಗೆ ಬಿಡುಗಡೆ ಮಾಡತಕ್ಕಂಥ ಸರ್ಕಾರನೇ ಮಾಡುತ್ತೆ. ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲಿ ಯಾವುದೇ ಸಚಿವರಿಗೆ ಗೊಂದಲ ಇಲ್ಲ. ನಾವೆಲ್ಲ ಒಟ್ಟಾಗಿದ್ದೇವೆ, ಒಟ್ಟಾಗಿ ಕೆಲಸವನ್ನ ಮಾಡ್ತೇವೆ. ಈಗ ಸರ್ಕಾರದಲ್ಲಿ ಏನ್ ಖರ್ಚಾಗಿದೆ, ಏನೇನ್ ಇದಾಗಿದೆ ಅಂತಕ್ಕಂಥದ್ದನ್ನ ಪತ್ರಿಕೆಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತೆ. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಟಿವಿ ರಿಪೇರಿ ಮಾಡಲು ಹೋಗಿದ್ದ ಯುವಕನಿಗೆ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟಿರುವ ಘಟನೆ ಆಲೂರು ತಾಲೂಕಿನ ರಾಯರಕೊಪ್ಪಲು ಮಗ್ಗಿ ಗ್ರಾಮದಲ್ಲಿ ಸಮೀಪದಲ್ಲಿರುವ ವೈಯನ್ಪುರದಲ್ಲಿ ನಡೆದಿದೆ. ಆಲೂರು ತಾಲೂಕಿನ ಮಗ್ಗಿ ಗ್ರಾಮದ ಆನಂದಾಚಾರ್ ಎಂಬುವವರ ಪುತ್ರ ಸುಮಾರು 31 ವರ್ಷದ ಧನಂಜಯ್ ಎಂಬುವವರಿಗೂ ರಾತ್ರಿ 9:15 ಸುಮಾರಿಗೆ ತಮ್ಮ ಮನೆಯಲ್ಲಿ ಟಿವಿ ಬರದಿದ್ದ ಕಾರಣದಿಂದಾಗಿ ರಿಪೇರಿ ಮಾಡಲು ಮುಂದಾದಾಗ ವಿದ್ಯುತ್ ಸ್ಪರ್ಶದಿಂದ ವಿದ್ಯುತ್ ಪರಿಹರಿಸಿ ಗಂಭೀರವಾಗಿ ಗಾಯಗೊಳಗಾದಂತಹ ಪರಿಣಾಮ ಆಸ್ಪತ್ರೆಗೆ ಸಾಗಿಸುವ ದಾರಿ ಮಾರ್ಗದಲ್ಲಿ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಧನಂಜಯ್ ಮಗ್ಗಿ ವೈಯನ್ನರ್ಪುರದ ಗ್ರಾಮ
ಆನಂದ್ ಚಾರ್ ಅವರ ಒಬ್ಬನೇ ಮಗನಾಗಿದ್ದು ಈತ ಬೆಂಗಳೂರಿನಲ್ಲಿ ಮಲಬಾರ್ ಗೋಲ್ಡ್ ಕಂಪನಿಯಿಂದ ಕಾರ್ಯನಿರ್ವಹಿಸುತ್ತಿದ್ದ ಎಂದು ತಿಳಿದು ಬಂದಿದೆ. ಲಾಕ್ಡೌನ್ ಇದ್ದ ಕಾರಣದಿಂದಾಗಿ ಊರಿಗೆ ಬಂದಿದ್ದನೆಂದು ತಿಳಿದು ಬಂದಿದ್ದು, ಮುಖ್ಯಮಂತ್ರಿಗಳು ಲಾಕ್ಡೌನ್ ತೆರವು ಮಾಡಿರುವುದರಿಂದ ಇಂದು ಬೆಳಗ್ಗೆ ಬೆಂಗಳೂರಿಗೆ ಹೋಗಬೇಕೆಂದು ಅಷ್ಟರೊಳಗೆ ಇಂತಹ ಅವಘಡ ಸಂಭವಿಸಿದೆ ಎಂದು ಜನಸಾಮಾನ್ಯರು ಮಮ್ಮಲ ಮರಗುತ್ತಿದ್ದರು. ಮಾಹಿತಿ ತಿಳಿದು ಆಲೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸುತ್ತಿದ್ದಾರೆ. ಕುಮಾರಸ್ವಾಮಿ, ಆಲೂರು, ಜಸ್ಟ್ ನ್ಯೂಸ್. ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಜೆಡಿಎಸ್ ಶಾಸಕರೆಲ್ಲ ಸೇರಿ ಸಭೆಯನ್ನು ನಡೆಸಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗುವುದು. ಏನಾದರೂ ಸ್ಪಂದಿಸದಿದ್ದರೆ ಶಾಂತಿಯುತವಾಗಿ ಹೋರಾಟ ನಡೆಸುವುದಾಗಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಸನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ಕರೋನಾ ಎಂಬುವ ಮಹಾಮಾರಿ ಆವರಿಸಿ ಜನರು ತತ್ತರಿಸಿ ಹೋಗಿದ್ದಾರೆ. ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಾಗುತ್ತಿಲ್ಲ. ಕೇವಲ ದ್ವೇಷದ ರಾಜಕಾರಣವನ್ನ ಮಾಡಿದರೆ ಜನತೆ ಏನು ಮಾಡಬೇಕಾಗಿದೆ? ಈ ಬಗ್ಗೆ ಜೆಡಿಎಸ್ ಪಕ್ಷದ ಶಾಸಕರೆಲ್ಲ ಸೇರಿ ಒಂದು ಸಭೆಯನ್ನು ನಡೆಸಿ ತೀರ್ಮಾನವನ್ನ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ತರಲಾಗುವುದು ಎಂದರು. ಸ್ಪಂದಿಸದಿದ್ದರೆ ದೇವೇಗೌಡರೊಂದಿಗೆ ಶಾಂತಿಯುತವಾಗಿ ಹೋರಾಟ ಮಾಡಬೇಕಾಗುತ್ತದೆ. ಇದುವರೆಗೂ ತಾಳ್ಮೆಯಿಂದ 12 ತಿಂಗಳು ಕಾದಿದ್ದೇವೆ. ಆದರೆ ಜೆಡಿಎಸ್ ಶಾಸಕರು ಸುಮ್ಮನಿದ್ದಾರೆ ಎಂದು ಭಾವಿಸಿರುವುದು ಸರಿಯಲ್ಲ. ದ್ವೇಷದ ರಾಜಕಾರಣ ಮಾಡುವುದಾದರೆ ಹೋರಾಟ ಅನಿವಾರ್ಯವಾಗುತ್ತದೆ. ಸರ್ಕಾರದ ನಡೆಸುತ್ತಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಸಮಯ ಬಂದಾಗ ಎಳೆ ಎಳೆಯಾಗಿ ಮುಂದೆ ತೆಗೆಯಲಾಗುವುದು ಎಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರ ಅನುದಾನವನ್ನ ಬಿಡುಗಡೆ ಮಾಡಿರುವುದಿಲ್ಲ. 20 ದಿನಗಳು ಕಳೆದರೂ ರೈತರಿಗೆ ಪಹಣಿ ಸಿಗುತ್ತಿಲ್ಲ. ಈ ಸರ್ಕಾರದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎಂದಂತಾಗಿದೆ. ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೊಳಿಸುವ ಅಗತ್ಯವಿರಲಿಲ್ಲ. ನಾವು ಸುಮ್ಮನೆ ಕೂರುವುದಿಲ್ಲ. ದೇವೇಗೌಡರವರ ನೇತೃತ್ವದಲ್ಲಿ ಈ ಬಗ್ಗೆ ಹೋರಾಟವನ್ನ ಮಾಡುತ್ತೇವೆ. ಕೂಡಲೇ ಭೂ ಸುಧಾರಣೆ ಕಾಯ್ದೆಯ ರದ್ದನ್ನ ಮಾಡಬೇಕು. ಅಧಿಕಾರಿಗಳ ವರ್ಗಾವಣೆಯ ದಂಧೆಯನ್ನು ನಡೆಯುತ್ತಿದ್ದು, ಹಾಸನ, ಬೇಲೂರು, ಚಿಕ್ಕಮಗಳೂರು ರೈಲ್ವೆ ಮಾರ್ಗದಲ್ಲಿ ವಿಮಾನ ನಿಲ್ದಾಣ ಸೇರಿದಂತೆ ಯಾವ ಕಾಮಗಾರಿಗಳಿಗೂ ಆರಂಭವಾಗಿರುವುದಿಲ್ಲ. ಜಿಲ್ಲೆಯಲ್ಲಿ ನೆನೆಗುದಿಗೆ ಬಿದ್ದಿರುವಂತಹ ಅಭಿವೃದ್ಧಿ ಕಾಮಗಾರಿಗಳು ದ್ವೇಷದ ರಾಜಕಾರಣದ ಬಗ್ಗೆ ಪತ್ರಿಕೆಗಳಲ್ಲಿ ಜಾಹೀರಾತನ್ನ ನೀಡಬೇಕಾಗುತ್ತದೆ ಎಂದು ಟಾಂಗ್ ಅನ್ನ ನೀಡಿದ್ರು. ಜುಲೈ ತಿಂಗಳು ಕಳೆದರೂ ಯಾವ ನಾಲೆಗಳಿಗೂ ನೀರು ಬಿಟ್ಟಿಲ್ಲ. ಸರ್ಕಾರ ಕೂಡಲೇ ನೀರಾವರಿ ಸಲಹಾ ಸಮಿತಿಯ ಸಭೆಯನ್ನ ಕರೆಯಬೇಕು. 12 ತಿಂಗಳಿಂದ ಯಾವುದೇ ಹೊಸ ನೀರಾವರಿ ಯೋಜನೆಯೂ ಆರಂಭಿಸಿಲ್ಲ ಎಂದು ಕಿಡಿಕಾರಿದ್ರು. ಕರೋನಾದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರು ಆತಂಕ ವ್ಯಕ್ತಪಡಿಸಿದ್ರು. ಜೆಡಿಎಸ್ ಇರ್ಬೋದು, ಕೆಲವು ಕಾಂಗ್ರೆಸ್ನ ಶಾಸಕರು ಇರ್ಬೋದು, ಅವ್ರ ಕಾಮಗಾರಿಗಳ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಆದಂಥ ಕಾಮಗಾರಿಗಳನ್ನ ತಡೆ ಹಿಡಿದಿದೆ. ಈಗ ನೀರಾವರಿ ಇಲಾಖೆ ಹೆಂಗೆ ನಡೀತಾ ಇದೆ ಅಂತ ಅದ್ರ ಬಗ್ಗೆ ಟೈಮ್ ಬಂದಾಗ ಹೇಳ್ತೀನಿ. ಎಳೆಯಾಗಿ ಬಿಡಿಸೋವಂಥ ಕಾಲ ಬರುತ್ತೆ ಹೇಳ್ತೀನಿ. ನೀರಾವರಿ ಇಲಾಖೆಯಲ್ಲಿ ಹೆಂಗೆ ಯಾವ್ದು ನಾನು ಹೇಗಿದ್ರೆ ಇವತ್ತು 14 ತಿಂಗಳು ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದರು, ಯಾವ ದ್ವೇಷ ಬೇಡ, ನಾವು ಮುಂದೆ ಅಭಿವೃದ್ಧಿ ಮಾಡಿಕೊಳ್ಳೋಣ 2020 ಅಂತೇಳಿ. ಟಿಲ್ ಟುಡೇ ಇವತ್ತುವರೆಗೆ ನಮ್ಮ ಜಿಲ್ಲೆಯ ಕೆಲವು ಕಾಮಗಾರಿಗಳು ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದಲ್ಲಿ ಮಾಡಿದಂಥ ಕಾಮಗಾರಿಗಳು ಸಂಪೂರ್ಣ ಸ್ಥಗಿತಗೊಂಡಿದೆ. ಅದ್ರ ಬಗ್ಗೆ ನಾವು ಒಂದು ಹೋರಾಟ ಶಾಂತಿ ರೀತಿಯಿಂದಲೇ ಹೋರಾಟ ಮಾಡಬೇಕಾಗುತ್ತೆ. ನಾವು MLAಗಳೆಲ್ಲ ಕೂತೆ ಈ ವಾರದಲ್ಲಿ ಮೊನ್ನೆ ಜಿಲ್ಲಾ ಮಂತ್ರಿಗಳು ಗಮನಕ್ಕೂ ತಂದಿದ್ದೀನಿ. ಅವರು ಸಂಧಿಸ್ತು ಹೋದರೆ ನಾವು ಯಾವ ರೀತಿ ಮಾಡಬೇಕು, ಒಂದು ವಾರದಲ್ಲೇ ನಾನು ಮೀಟಿಂಗ್ ಕರಿತೀನಿ, ಯಾವುದು ಅಭಿವೃದ್ಧಿ ಕೆಲಸಕ್ಕೆ ಏನು ಮಾಡಬೇಕು ನೋಡೋಣ ಅಂತ ಹೇಳಿದೆ. ನಾಡಿದ್ದು ಅವ್ರು ಬಂದಾಗ ಹೇಳ್ತೀವಿ. ಅದಾಗಲ್ಲ ಅಂದರೆ ಆಮೇಲೆ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ನಮ್ಮ MLAಗಳು, ನಮ್ಮ ಪಕ್ಷದ ಮುಖಂಡರುಗಳು ಕೂತು ಸನ್ಮಾನ್ಯ ದೇವೇಗೌಡರ ಹತ್ರ ಚರ್ಚೆ ಮಾಡಿ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಮುಂದುವರಿಸ್ತೀವಿ. ಇದ್ರ ಬಗ್ಗೆ ಏನು ಅಂದರೆ ಏನೋ ಇವ್ರ ಕೈಲಿ ಏನೋ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಭಾವನೆ ಇಲ್ಲ. ಅದನ್ನು ಯಾವ ರೀತಿ ಮಾಡಬೇಕು ಅದಕ್ಕೆ ನಾವು ತಾಳ್ಮೆಯಿಂದ 14 ತಿಂಗಳು ಕಾದಿದ್ದೀವಿ. ಮುಂದೆ ಇದೇ ರೀತಿ ಮುಂದುವರಿಸಿದ್ರೆ 12 ತಿಂಗಳು ಕಾದಿದ್ದೀವಿ. ಇದನ್ನೇ ಮುಂದುವರಿಸಿದರೆ ದ್ವೇಷದ ರಾಜಕಾರಣನೇ ಮುಂದುವರಿಸಿದ್ರೆ ನಾವು ನಮ್ಮ ಹೋರಾಟನ ಮಾಡಬೇಕು. ಜಿಲ್ಲೆಯ ನಮ್ಮ ಶಾಸಕರು ನಾವು ನಮ್ಮ ಏನು ಜನಸಾಮಾನ್ಯರು ಇವತ್ತು ಕಾರ್ಮಿಕ ಇಲಾಖೆಯಿಂದ ಹಣ ಕೊಡೋದು 5,000 ರೂಪಾಯಿ ಕೊಡ್ತೀವಿ. ಎಷ್ಟು ಜನಕ್ಕೆ ಕೊಟ್ಟವ್ರೆ? ಕೋವಿಡ್ ಇರ್ಬೋದು, ಯಾವ ಜನಕ್ಕೆ 10 ರೂಪಾಯಿ ಕೊಟ್ಟವ್ರೆ? ಒಂದು ತಾಲೂಕಿಗೆ 2 ಲಕ್ಷ ರೂಪಾಯಿ ಕೊಟ್ಟವ್ರೆ. ತಾಲೂಕು ತಹಸೀಲ್ದಾರರು 2 ಲಕ್ಷ ರೂಪಾಯಿ ಮೇಲೆ 1 ರೂಪಾಯಿನೂ ಕೊಟ್ಟಿಲ್ಲ. ಅದು ನಾವು ಎಲ್ಲ MPಗಳು MLAಗಳು ಎಲ್ಲ ಸೇರಿ ಇವತ್ತು ಸಾರ್ವಜನಿಕರು ಸೇರಿ ಇವತ್ತು ಬಡವರಿಗೆ ಸಂಕಷ್ಟ ನೋಡಿರುವಂಥ ಇದ್ದೀವಿ. ಬರೀ ಅಕ್ಕಿ ಕೊಟ್ಟರಾಗುತ್ತಾ? ಒಂದೊಂದು ಸಮಾಜ ಸಮಾಜ ಇರ್ಬೋದು, ಮಡಿವಾಳ ಸಮಾಜ ಇರ್ಬೋದು, ಕಮ್ಮಾರ್ ಇರ್ಬೋದು, ಆಚಾರ ಇರ್ಬೋದು, ಕುಂಬಾರ ಸಮಾಜ ಇರ್ಬೋದು, ಕೂಲಿ ಮಾಡೋರು ಕಾರ್ಯ ಕೆಲಸದಲ್ಲಿರ್ಬೋದು. ಈಗ ಉದಾಹರಣೆ ಪತ್ರಿಕಾ ಸ್ನೇಹಿತರುಗಳು ಎಷ್ಟು ಜನ ಪಾಪ ನಮ್ಮಲ್ಲೊಬ್ರು ಕೊರೋನಾ ಬಂದಿದ್ದು ಯಾರು ನೋಡೋದು? ಎಲ್ಲ ಜೊತೆಗೆ ಅವ್ರನ್ನೊಬ್ರು ಆಗ್ತಾರೆ. ಅದಕ್ಕೆ ಸರ್ಕಾರ ಏನಾಗಿದೆ ಗೊತ್ತಿಲ್ಲ. ಏಕೆಂದರೆ ಭ್ರಷ್ಟಾಚಾರದ ಬಗ್ಗೆ ನಾನು ಇವತ್ತು ಹೇಳಿದ್ರೆ ಟೈಮ್ ಬರಲಿ.
ಭ್ರಷ್ಟಾಚಾರ ಏನಿದೆ ಯಾವುದು ಅನ್ನೋದನ್ನ, ಏಕೆಂದರೆ ಕಾಂಗ್ರೆಸ್ನಂತರೂ ಭ್ರಷ್ಟಾಚಾರದ ಬಗ್ಗೆ ನಾನು ಇವತ್ತು ಟೈಮ್ ಬಂದಾಗ ಬೇಕಾದ್ರೆ ಅದನ್ನು ಎಳೆ ಬಿಡಿಸೋಂಥ ಕಾಲ ಬರುತ್ತೆ, ಮಾಡ್ತೀನಿ. ಇದನ್ನು ನಾನು ಗಂಭೀರವಾಗಿ ಸರ್ಕಾರ, ನಮ್ಮ ಜಿಲ್ಲೆದು ಶಾಸಕರು ಹೋದ ವರ್ಷ ದುಡ್ಡು ಕೊಟ್ಟಿಲ್ಲ, ಇನ್ನೂ ಗೊತ್ತಾಯ್ತಾ ಸರ್? MLA ಗ್ರಾಂಟು ಹೋದ ವರ್ಷದ್ದು K2 ಅಂತೇಳಿ ಕ್ಲೋಸ್ ಮಾಡಿ ಇಟ್ಕೊಂಡವ್ರೆ. K2 ಬೇಕಾದರೆ K2 ಓಪನ್ ಆಗುತ್ತೆ, ಬೇಡದ ಹೋದವ್ರಿಗಿಲ್ಲ. ಆಮೇಲೆ BMCಗಳು ಪಾಣಿಗಳು 20 ದಿನ ಆದರೂ ಪಾಣಿ ಸಿಗ್ತಾ ಇಲ್ಲ ರೈತರದು. 20 ದಿನ ಆದರೂ ರೈತರುಗಳು ಪಾಣಿ ಕೊಡ್ತಾ ಇಲ್ಲ. 22 ದಿನ ಆಯಿತು. ಅಲ್ಲಿ ಫೋನ್ ಇರ್ತಲ್ಲ ಅಧಿಕಾರಿಗಳು, ಅದು ಯಾರು ಏನು ಅದಕ್ಕೇನು ದಾತ್ರ ಯಾರೋ ಪ್ರೈವೇಟ್ನವ್ರಿಗೆ ಕೊಟ್ಟವ್ರಂತೆ. ಅದು ಯಾವ ಪ್ರೈವೇಟ್ನೂ ಗೊತ್ತಿಲ್ಲ. 22 ದಿನ ಐತೆ. ಅವನದೇನೋ ಮದುವೆ ಮಾಡಬೇಕು, ಜಮೀನು ಮಾರಿಕೋಬೇಕು, ಅಥವಾ ಖಾತೆ ಮಾಡಿಸ್ಬೇಕು, ಸ್ಕೆಚ್ ಬೇಕಾಗುತ್ತೆ. ಯಾರನ್ನ ಹೇಳೋರು ಕೇಳೋರು ಯಾರು ಇಲ್ವಲ್ಲಪ್ಪ. ಆಮೇಲೆ ಭೂ ಸುಧಾರಣೆ ಕಾಯ್ದೆ ಯಾಕೆ ಬೇಕಾಯಿತು? 408 ಎಕರೆ ಇಟ್ಕೊಳ್ಳೋದು ಅದು ಶುದ್ಧ ಇತ್ತು. ಅದರ ಬಗ್ಗೆ ನಮ್ಮ ಪಕ್ಷ ಈಗಾಗಲೇ ದೇವೇಗೌಡರು ನಿರ್ಣಯ ಮಾಡಿದರೆ, ಮುಖ್ಯಮಂತ್ರಿಗಳಿಗೆ ಪತ್ರನೂ ಬರೆದಿದ್ದಾರೆ. ಹೋರಾಟ ನಮ್ಮ ಪಕ್ಷದಿಂದ ನಡೆಯುತ್ತೆ. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಹೊಳೆನರಸೀಪುರ ಪಟ್ಟಣದ ಪೇಟೆ ಮುಖ್ಯ ರಸ್ತೆಯಲ್ಲಿ ಕಂಪ್ಯೂಟರ್ ಸೆಂಟರ್ ಮಾಲೀಕರಿಗೆ ಕರೋನಾ ಸೋಂಕು ದೃಢಪಟ್ಟಿದ್ದರೂ ಪುರಸಭೆಯ ಅಧಿಕಾರಿಗಳು ಕಂಪ್ಯೂಟರ್ ಸೆಂಟರ್ ಪ್ರದೇಶವನ್ನು ಸೀಲ್ ಡೌನ್ ಮಾಡದೆ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಜುಲೈ 20ರಂದು ಕರೋನಾ ಸೋಂಕು ದೃಢಪಟ್ಟ ಕಾರಣದಿಂದಾಗಿ ತಾಲೂಕಿನ ಸುಂಕೇನಹಳ್ಳಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪರಿವರ್ತನಾ ಕೇಂದ್ರದಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಆದರೆ ಪುರಸಭೆಯ ಅಧಿಕಾರಿಗಳು ಇವರ ಮನೆಯನ್ನ ಮಾತ್ರ ಸೀಲ್ ಡೌನ್ ಮಾಡಿದ್ದು, ಸೋಂಕಿತ ವ್ಯಕ್ತಿಯ ಕಾರ್ಯನಿರ್ವಹಿಸುತ್ತಿದ್ದಂತಹ ಕಟ್ಟಡದ ಸೀಲ್ ಡೌನ್ ಮಾಡದೆ ಇರುವುದು ಸಾರ್ವಜನಿಕರಲ್ಲಿ ಆತಂಕ ಹಾಗೂ ಬೇಸರವನ್ನ ಮೂಡಿಸಿದೆ. ಪುರಸಭೆಯ ಪ್ರಭಾರಿ ಮುಖ್ಯ ಅಧಿಕಾರಿ ಶಾಂತಲ ಮಾತನಾಡಿ, ಕಂಪ್ಯೂಟರ್ ಸೆಂಟರ್ಗೆ ಪುರಸಭೆಯಿಂದ ಬೀಗ ಹಾಕಲಾಗಿದೆ. ಅಕ್ಕಪಕ್ಕದ ಮನೆಗಳು ಹಾಗೂ ಅಂಗಡಿ ಮಾಲೀಕರಿಗೆ ಕೋವಿಡ್ ಟೆಸ್ಟ್ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ಸ್ಯಾನಿಟೈಸರ್ ಮಾಡಲು ಸೂಚನೆಯನ್ನ ನೀಡಲಾಗಿದೆ ಎಂದು ಮಾಹಿತಿಯನ್ನ ನೀಡಿದ್ರು. ರವಿಕುಮಾರ್, ಹೊಳೆನರಸೀಪುರ, ಜಸ್ಟ್ ನ್ಯೂಸ್. ನಿಲ್ಲದ ಕರೋನಾ ಅಟ್ಟಹಾಸ. ಇಂದು ಒಂದೇ ದಿನ 112 ಜನಕ್ಕೆ ಕರೋನಾ ವೈರಸ್ ದೃಢಪಟ್ಟಿದೆ. ಸೋಂಕಿತರ ಸಂಖ್ಯೆ 1239ಕ್ಕೆ ಏರಿಕೆ. ವೈರಸ್ಗೆ ಇಂದು 2 ಬಲಿ. ಮೃತರ ಸಂಖ್ಯೆ 37ಕ್ಕೆ ಏರಿಕೆ. 653 ಮಂದಿ ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ. 549 ಮಂದಿ ಸಕ್ರಿಯವಾಗಿ ಸೋಂಕಿತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಸ್ಪಷ್ಟನೆ. ಕರೋನಾ ನಿಯಂತ್ರಣಕ್ಕೆ ಸ್ಥಳೀಯರ ನೆರವು ಅತಿ ಮುಖ್ಯ. ಜಿಲ್ಲೆಯ ಅಭಿವೃದ್ಧಿ ಹಾಗೂ ಸಮಸ್ಯೆಗಳ ಬಗ್ಗೆ ಸಲಹೆ ಸೂಚನೆ ನೀಡಿದ ಶಾಸಕರುಗಳು ನಾಳೆ ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುವ ಭರವಸೆ ನೀಡಿದ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆ. ಗೋಪಾಲಯ್ಯ ಮತ್ತು ಜಿಲ್ಲೆಯ ಅಭಿವೃದ್ಧಿಯಲ್ಲಿ ದ್ವೇಷದ ರಾಜಕಾರಣವನ್ನ ಮುಂದುವರಿಸುತ್ತಿದ್ದಾರೆ ಎಂದು ಗಂಭೀರ ಆರೋಪ. ಜೆಡಿಎಸ್ ಶಾಸಕರ ಸಭೆ ನಡೆಸಿ ಸಿಎಂಗೆ ಪತ್ರ ಬರೆಯಲಿದ್ದಾರೆ. ಸ್ಪಂದಿಸದಿದ್ದರೆ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ.